ಯಾರು ಮಲ್ಲಿಗೆ ಅಲೀಜ್ಡ್ ಡಿಸೀಸ್ ಮಲ್ಲಿಗೆ, ಯಾರು ಸತ್ತ ಮಲ್ಲಿಗೆ ಬಂದಿದ್ದು, ಆಕೆ ನ್ಯಾಯಾಲಯ ಕಟಕಟೆಯಲ್ಲಿ ತನ್ನ ಸಾಕ್ಷಿಯನ್ನು ಕೊಟ್ಟಳು, ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಹೇಳಿ. ನ್ಯಾಯಾಧೀಶ ಮುಂದೆ ಕಟಕಟೆಯಲ್ಲಿ ಒಳಗಡೆ ನಿಂತು ಇದು ಸಾಕ್ಷಿಯಾಗಿ ಕೋರ್ಟ್ ನಮೂದು ಮಾಡ್ಕೊಳ್ತು. ಸಾಕ್ಷಿಯಾಗಿ ಪೊಲೀಸ್ ಸ್ಕ್ರಿಪ್ಟ್ ಏನಿದೆ, ಚಾರ್ಜ್ ಶೀಟ್ ಸ್ಕ್ರಿಪ್ಟ್ ಏನಿದೆ, ಅದರಲ್ಲಿ ಕೆಲವೊಂದು ನರಿ ನಾಯಿಗಳು ಬರ್ತವೆ. ಅದು ಪೊಲೀಸವರೇ ತಯಾರು ಮಾಡಿ ನರಿಗಳು ಅಂತ ಅನ್ಸುತ್ತೆ ನನಗೆ. ಯಾಕೋ ಅಷ್ಟು ಟ್ರೈನಿಂಗ್ ಇರ್ತಕ್ಕಂಥದ್ದು. ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ, ಟ್ರೈನ್ ನರಿ ನಾಯಿಗಳು ಅಂತ ಹೇಳಿದ್ರೆ. ಕೋರ್ಟಿಗೆ ಬಂದು ತನ್ನ ಸಾಕ್ಷ್ಯನ ಹೇಳ್ಬೇಕಾದ್ರೆ ಹೇಳ್ತಾನೆ, ನಾನು ಯಾವ ಬಾಡಿ ನೋಡಲಿಲ್ಲ, ಸ್ಥಳದ ನಾನು ಇರಲಿಲ್ಲ, ಪೊಲೀಸ್ನವರು ಖಾಲಿ ಪೇಪರ್ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ತಾವು ನೋಡ್ಬೋದು ಇಲ್ಲಿ ಅಂತ ಕೋರ್ಟ್ ಮುಂದೆ ಡೆಪೋಸಿಷನ್ ಕೊಟ್ಟಿದ್ದಾನೆ, ಅದು ಆನ್ ರೆಕಾರ್ಡ್ ಇದೆ. ಯಾವ ಪೇಪರ್ ನಾನು ಸೈನ್ ಮಾಡಲಿಲ್ಲ, ನಾನು ಏನು ಹೇಳಲಿಲ್ಲ ಕೋರ್ಟಿಗೆ, ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ. ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಳ್ಳಿಕ್ಕೆ ನಿಮಗೂ ಸಹಜವಾಗಿ ಸಾಮಾನ್ಯ ಮನುಷ್ಯನಿಗೆ ನೋಡಿ ಇಲ್ಲಿ ಸೈನ್ ಮಾಡಿದ್ದಾನೆ. ಯಾವ ಬಾಡಿ ಕಳಿಸ್ಕೊಟ್ಟಿದ್ದಾರೆ, ಯಾವ್ದು ಕಳಿಸಿದ್ದಾರೆ, ಏನು ಮರೆ ಮಾಚಿ ಕೊಟ್ಟಿದ್ದಾರೆ ಪೊಲೀಸರು ಅನ್ನೋದು ನನಗೆ ಇವತ್ತು ಕೂಡ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ದೇಹ ಯಾವುದು ಅಂತ ಕಾಡ್ತಾ ಇದೆ. ಇದಕ್ಕೆ ಪೊಲೀಸ್ನವ್ರು ಉತ್ತರ ಕೊಡಬೇಕು. ಮಲ್ಲಿಗೆ ಅನ್ನಿರ್ತಕ್ಕಂಥವಳು ಆ ಸ್ಥಳದಿಂದ 40-50 ಕಿಲೋಮೀಟರ್ ದೂರ ಇರ್ತಾಳೆ ಅಷ್ಟೇ. ಆ ಹುಡುಕುವಷ್ಟು ಪ್ರಯತ್ನ ಮಾಡಿಲ್ಲ ಇವರು. ವಿರಾಜಪೇಟೆ ಎಷ್ಟು ದೂರ ಇದೆ ಕುಶಾಲನಗರದಿಂದ? 40-50 ಕಿಲೋಮೀಟರ್ ಇದೆ. ಅಷ್ಟು ಇರ್ತಕ್ಕಂಥ ವ್ಯಾಪ್ತಿ ಇರ್ತಕ್ಕಂಥ ಒಬ್ಬ ಹೆಣ್ಮಗುನ ಹುಡುಕೋಕ್ಕಾಗಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ರೆ, ಮತ್ತು ಆ ಪ್ರಕರಣ ಮುಚ್ಚಾಕ್ಲಿಕ್ಕೆ ಅವ್ರ ಸಹಕಾರ ಕೂಡ ಇದೆ. ತನಿಖೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ತನಿಖೆ ಆಗಬಾರ್ದು, ಇಂಡಿಪೆಂಡೆಂಟ್ ಬಾಡಿಯಿಂದ ಆಗಿರ್ತಕ್ಕಂಥ ಆಗಬೇಕು. ಯಾಕಂದರೆ ಇಲ್ಲಿ ಪೊಲೀಸ್ ಕೈವಾಡನೇ ಹೆಚ್ಚು ಕಾಣ್ತಾ ಇದೆ. ಯಾಕಂದರೆ ಅವರು ಎಷ್ಟು ಮಟ್ಟಿಗೆ ಇದ್ದಾರೆ ಅಂದರೆ ನ್ಯಾಯಾಂಗವನ್ನೇ ಮೋಸ ಮಾಡೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ತಾನು ಏನೂ ತಪ್ಪು ಮಾಡಿದ್ದಾನೆ ಆ ಥರ ಫಿಸಿಕಲಿ ಹ್ಯಾರೇಸ್ಮೆಂಟ್ ಮಾಡಿಸ್ಕೊಂಡು 4-5 ದಿನ ಟಾರ್ಚರ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಪ್ರೂವ್ ಮಾಡ್ತಾರೆ. 2 ವರ್ಷ ಆತ ಜೈಲಲ್ಲಿದ್ದಾನೆ. ಸರ್, ನನಗೀಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ್ಯಕ್ಚುಲಿ ನಿಮ್ಮ ಕ್ಲೈಂಟು ಸುರೇಶ್ ಈಗಲೂ ಕೂಡ ಅಪರಾಧಿನ ಅಂತ? ನೀನು ನಿರಪರಾಧಿಂದ ಅಂತ ಪದ ಉಪಯೋಗಿಸಬಾರ್ದು ನ್ಯಾಯಾಲಯ. ನನ್ನ ಬೇಡಿಕೆ ನ್ಯಾಯಾಲಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ಗೌರವಿತವಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಆತನ್ನ ಬಿಡುಗಡೆ ಮಾಡಬೇಕು. ಅಕ್ರಮ ಸಂಬಂಧ ಆಗಿರ್ಬೋದು, ಕೆಲವು ಟೈಮ್ ಆಕೆ ಗಂಡ ಅಂತ ಹೇಳಿದ್ದಾಳೆ, ಗಣೇಶನ್ನ 2ನೇ ಮದುವೆ ಆಗಿದೆ ಅಂತ ಹೇಳಿದ್ದಾಳೆ, ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾಳೆ, ಆಕೆ ಸ್ಟೇಟ್ಮೆಂಟ್ ಕೂಡ ಹೇಳಿದೆ. ಸೊ ಹಾಗಾಗಿ ಆಕೆ ವಿಚ್ಛೇದನ ಪಡೆಯೋಕ್ಕೆ ಮಾತ್ರ ಆಕೆ ಪಡಿತಾರೆ. ಆಕೆ ಈತನಿಂದ ಏನೂ ಕೂಡ ಪಡೆಯೋಕ್ಕಾಗಲ್ಲ. ಮತ್ತು ಕಾನೂನಲ್ಲಿ ಆಕೆಯನ್ನು ಶಿಕ್ಷಕ್ಕೆ ಯಾವುದೇ ಥರದ ಅಪರಾಧನ ಮಾಡಿಲ್ಲ ಆಕೆ. ಪಾಂಡು ಪೂಜಾರಿ ಅಂತ ವಕೀಲರುಗಳು ಈ ಸಮಾಜದಲ್ಲಿದ್ದಾರೆ. ಕಷ್ಟ ಅಂತ ಹೋದಾಗ ಒಂದು ಜಸ್ಟಿಸ್ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸನ್ನಾದರೂ ಕಾಮನ್ ಪೀಪಲ್ ಬಿಲ್ಡ್ ಮಾಡ್ಕೋಬೋದಾ ನಿಮ್ಮ ಮುಖಾಂತರ? ಖಂಡಿತ ಸರ್, ನನ್ನ ಮುಖಾಂತರ ಅಂತಲ್ಲ, ಮಾಧ್ಯಮದ ನಿಮ್ಮಂಥವ್ರ ಮುಖಾಂತರನೂ ನಂಬಿಕೆ ಕಳ್ಕೊಬಾರ್ದು. ಮನುಷ್ಯ ಯಾವತ್ತು ಆಶಾಭಾವನೆಯೇ ಬದುಕಬೇಕು. ಯಾಕಂದ್ರೆ ನಾಳೆ ಅನ್ನೋದು ಯಾರಿಗೆ ಗೊತ್ತಿರೋದಿಲ್ಲ ಸರ್, ನಾಳೆ ಯಾವ ಬದಲಾವಣೆ ಆಗೋದು ಗೊತ್ತಿರಲಿಲ್ಲ. ಎಲ್ಲ ರಂಗಗಳಲ್ಲೂ ಕೂಡ ವ್ಯಕ್ತಿಗಳಿರ್ತಾರೆ. ಅವತ್ತು ಸಂಪೂರ್ಣ ಇದಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೌರವಿತವಾಗಿ ನನ್ನ ಕಕ್ಷಿದಾರ ನ್ಯಾಯಾಲಯದಿಂದ ಬಿಡುಗಡೆ ಆಗ್ತಾನೆ, ಖಂಡಿತ ಹೆಮ್ಮೆಯಿಂದ ಬರ್ತಾನೆ. ಆ ಹೆಮ್ಮೆಯಲ್ಲಿ ನಾವು ಭಾಗಿಯಾಗಿರ್ತೀವಿ, ಆ ಸಂತೋಷ ಹಂಚ್ಕೊಳ್ತೀವಿ. ಅದ್ರ ಜೊತೆಗೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. 33/2020 UDR ನಂಬರು 2 ವ್ಯಕ್ತಿಗಳನ್ನ FSL ಒಳಗೆ ತೋರಿಸಿದರೆ, ಇದು ಇನ್ವೆಸ್ಟಿಗೇಷನ್ ತುಂಬ ಡೆಪ್ತೋಗಾಗಿದೆ. ಆದರೆ ಇದು ದೊಡ್ಡ ಮಟ್ಟದ ಕ್ರೈಮ್ ಇದೆ. 1-2 ಮರ್ಡರ್ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರೋ ಪ್ರಭಾವಿಗಳತ್ತ ಇಸ್ಕೊಂಡು ಅಮಾಯಕರಿಗೆ ಕಟ್ಟಿರ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ ಅಂತ. ಖಂಡಿತ ನೀವು ಹೇಳಿದ ಸರಿ. ಮೊದಲನೇದಾಗಿ ಯಾವುದೂ ಪ್ರಕರಣವನ್ನು ಭೇದಿಸಲಾಗದೆ ಸೋಮಾರಿತನದಿಂದ ಕಾಟಾಚಾರಕ್ಕೆ ಮಾಡಿದ ಎಂಕ್ವೈರಿ ಅಂತ ಪರಿಗಣಿಸೋಣ. ಎರಡನೇದಾಗಿ ಯಾವುದೋ ಪ್ರಭಾವಿ ವ್ಯಕ್ತಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಈ ಥರ ಕೆಲಸ ಮಾಡಿದರೆ ಬಚಾವ್ ಮಾಡೋಣ. ಮೂರನೇದಾಗಿ ಈ ಪೊಲೀಸ್ ಠಾಣೆಯವರೇ ಯಾವ್ದಾದ್ರು ಕೊಲೆ ಮಾಡಿರ್ಬೋದಾ, ಕ್ರೈಮ್ ಮಾಡಿರ್ಬೋದಾ, ಅದನ್ನು ಯಾರು ಕಟ್ಟಾಗಿ ಕ್ಲೋಸ್ ಮಾಡಲಿಕ್ಕೋಸ್ಕರ 1 ಏಟಿಗೆ 2 ಅಕ್ಕಿ ಹೊಡೆಯುತ್ತಾರಲ್ಲ, ಹಾಗೆ 2 ಪ್ರಕರಣ ಮುಚ್ಚಕ್ಕೆ ಮಾಡಿದಾರಾ, ಅದು ಇದೆ. ಅಥವಾ ಇದೇ ಯಾವುದೋ ಇನ್ವೆಸ್ಟಿಗೇಷನ್ ಆಫೀಸರು ಯಾರೋ ಇವ್ರಿಗೇನೋ ವೈಯಕ್ತಿಕ ದ್ವೇಷ ಇತ್ತು, ಇವ್ರಿಗೆ ಯಾವ ಅಕ್ರಮ ಸಂಬಂಧ ಇತ್ತು. ಅಟ್ ಎ ಸೇಮ್ ಟೈಮ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆ್ಯಂಡ್ ಪೊಲೀಸ್ ಟೀಮ್ಗೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಸರ್, ಅದನ್ನು ನಾವು ನೋಡಬೇಕು ಅಂತ ಕೇಳ್ತಿದ್ದಾರೆ. ನಾನೀಗ ಅವ್ರ ಮೇಲೆ ಹಾಕ್ತಿರ್ತಕ್ಕಂಥ ಚಾರ್ಜು ಸೆಕ್ಷನ್ 211 ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಆದರೆ 10 ವರ್ಷ ಕಾಲ ಪೊಲೀಸ್ನವ್ರಿಗೆ ಶಿಕ್ಷೆ ವಿಧಿಸ್ಬೋದಕ್ಕಂಥ ಶಿಕ್ಷೆ ಆಟುವಿಂಟೆ ತಂಡವನ್ನು ಮಾಡ್ತಕ್ಕ ಒಂದು ವಿಧಿ ಇದೆ. ಎರಡನೇದು ನ್ಯಾಯಾಲಯಕ್ಕೆ ತಪ್ಪುದಾರಿಗಳಿರ್ತಕ್ಕಂಥದ್ದಕ್ಕೆ ದಂಡನೆ ಇದೆ. ಅದು ಕೂಡ 2ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಇದೆ ಸರ್. ನಾವೀಗ ಏನು ಮಾಡ್ತೀವಿ ಕರ್ಮ ಅನ್ನೋದು ನಮ್ಮ ಜೊತೆಲೇ ಬರುತ್ತೆ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರಕಾಶೇ ಸಾಕ್ಷಿ ಆಗ್ತಾರೆ, ಜ್ವಲಂತ ಸಾಕ್ಷಿ ಆಗ್ತಾರೆ. ಬೆಟ್ಟದಪುರ ಸ್ಟೇಷನಲ್ಲಿ ಮರ್ಡರ್ ಆಗಿದ್ದಾಳೆ ಅನ್ನೋ ಒಂದು ಮಲ್ಲಿಗೆ ಯುವಯ ಇಲ್ಲಿರ್ತಾನೆ. ನಂತರ ಅಲ್ಲಿ ಸರ್ಕಲ್ ಆದಾಗ ಅದೇ ಕುಶಾಲನಗರದಲ್ಲಿ ಆಕೆಯನ್ನು ಜೀವಂತವಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದಾದರೆ ಖಂಡಿತ ಸರ್. ಕರ್ಮ ಆಲ್ವೇಸ್ ಕರ್ಮ ಸರ್. ನಾವೆಲ್ಲ ಈ ಭಾರತದ ಮಣ್ಣಲ್ಲಿ ಹುಟ್ಟಿರೋದೇ ಪುಣ್ಯ. ನಮಗೆಲ್ಲ ಇದೆಲ್ಲ ನಮ್ಮ ಹಿರಿಯರು ತುಂಬ ತಿಳಿದಿರ್ತಕ್ಕಂಥ ವ್ಯಕ್ತಿಗಳು, ಅವರೆಲ್ಲ ಹೇಳಿದಾರಲ್ಲ, ಕರ್ಮ ಯಾವತ್ತೂ ನಮ್ಮನ್ನು ಬಿಡಲ್ಲ ಅಂತೇಳಿ. ಯಾವಾಗಲೂ ನಮ್ಮ ಬೆನ್ನಂದೇ ಇರುತ್ತೆ, ಯಾವಾಗಲೂ ಅದು ಬಂದಿದೆ. ಈಗ ಆ ಕರ್ಮವನ್ನು ಅನುಭವಿಸಲೇಬೇಕು. ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ವೀಕ್ಷಕರಿಗೆ ಸ್ವಾಗತ. ನಾನು ಗುಡ್ ನ್ಯೂಸ್ ಕನ್ನಡ ವಾಹಿನಿಯ ಸಂಪಾದಕ MS ರಾಘವೇಂದ್ರ ಮಾತನಾಡ್ತಾ ಇದ್ದೀನಿ. ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕಿನ ಬೆಟ್ಟದಪುರ ಪೊಲೀಸ್ ಠಾಣೆಯಲ್ಲಿ ನಡೆದಂತಹ ಒಂದು ಇನ್ವೆಸ್ಟಿಗೇಷನ್ ಆಫೀಸರೇ ನಡೆಸಿರ್ತಕ್ಕಂಥ ಒಂದು ಕ್ರೈಮ್ ಮಿಸ್ಟರಿಯನ್ನು ಗುಡ್ ನ್ಯೂಸ್ ಕನ್ನಡ ವಾಹಿನಿ ಸವಿಸ್ತಾರವಾಗಿ ನಿಮ್ಮ ಮುಂದೆ ಇಟ್ಟಿತ್ತು. ಕಾನೂನಿನಲ್ಲಿ ಬಡವರು ನಿರ್ಗತಿಕರಿಗೆ ಯಾವ ರೀತಿ ಪೊಲೀಸರೇ ಅನ್ಯಾಯವನ್ನು ಮಾಡ್ತಾರೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಈ ಒಂದು ಮಲ್ಲಿಗೆಯ ಮರ್ಡರ್ ಮಿಸ್ಟ್ರಿ. ಸೊ ಈ ಒಂದು
ಕೇಸನ್ನು ಭೇದಿಸಿದ್ದೆ ಪಾಂಡು ಪೂಜಾರಿ ಅವರು. ವಕೀಲರಾದಾಗ ಅವರ ನೈತಿಕತೆಯನ್ನು ಎಷ್ಟರ ಮಟ್ಟಿಗೆ ಎತ್ತಿ ಹಿಡಿಬೇಕು ಅನ್ನೋದ್ರೆ ಅವರು ಸಾಬೀತು ಮಾಡಿದ್ದಾರೆ. ಈ ಒಂದು ಪ್ರಕರಣದಲ್ಲಿ ಸತ್ತಿದ್ದ ಮಲ್ಲಿಗೆ ಹೇಗೆ ಬಂದು ಅಮಾಯಕ ಸುರೇಶ್ಗೆ ಶಿಕ್ಷೆಯನ್ನು ಯಾವ ರೀತಿಯ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಕೊಟ್ಟಿದ್ದ, ಆತನ ಇನ್ವೆಸ್ಟಿಗೇಷನ್ ಟೀಮ್ ಏನೆಲ್ಲ ಟೆಕ್ನಿಕಲ್ ಎಡವಟ್ಟುಗಳನ್ನು ಮಾಡಿಕೊಂಡಿದೆ, ಚಾರ್ಜ್ ಶೀಟ್ ಸಲ್ತಕ್ಕಂಥ ಸಂದರ್ಭದಲ್ಲಿ ಅವರು ಸೃಷ್ಟಿ ಮಾಡಿದಂಥ ಸುಳ್ಳು ದಾಖಲಾತಿಗಳು ಈಗ ಕೋರ್ಟ್ ಮುಂದೆ ಬಂದಿದೆ. ಈ ಮಲ್ಲಿಗೆಯನ್ನು ವಿಚಾರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಪ್ರಸಂಗಗಳು ನಡೀತು, ಖುದ್ದು ನ್ಯಾಯಾಧೀಶರ ಮುಂದೆ ಏನೆಲ್ಲ ಪೊಲೀಸರು ಮಾಡಿದಂಥ ಎಡವಟ್ಟುಗಳನ್ನು ವಕೀಲ ಪಾಂಡು ಪೂಜಾರಿ ಅವರು ಕೋರ್ಟ್ ಮುಂದೆ ಮನವರಿಕೆ ಮಾಡಿಕೊಟ್ರು ಅನ್ನೋದ್ರ ಬಗ್ಗೆ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ಒಂದು ರೌಂಡು ತೋರಿಸ್ಕೊಟ್ರಿ ಈ ಕಾನೂನಿನಲ್ಲಿ ಬಡವ್ರಿಗೂ ಕೂಡ ನ್ಯಾಯ ಸಿಗುತ್ತೆ ಅಂತ. ಬಟ್ ಅಲ್ಟಿಮೇಟ್ಲಿ ಒಂದು ಬೇಸರದ ವಿಚಾರ ಅಂದರೆ ಆತ ಏನೂ ತಪ್ಪು ಮಾಡಿದ್ರೆ 2 ವರ್ಷ ಸಮಾಜದಲ್ಲಿ ಕೊಲೆಗಾರನಾಗಬೇಕಾಯ್ತು, 2 ವರ್ಷ ಇಡೀ ಕುಟುಂಬವನ್ನು ಬಿಟ್ಟು ಜೈಲಿನಲ್ಲಿ ಕೊಡಬೇಕಾಯ್ತು. ಅವನ 2 ವರ್ಷದ ಹರೆಯ ಯೌವನ ಶ್ರಮ ಎಲ್ಲವೂ ಕೂಡ ಲಾಸ್ ಆಗೋಯ್ತು ಸರ್. ಖಂಡಿತ ಹಿಂದೆ ಕೂಡ ತಮ್ಮ ಮುಂದೆ ಹೇಳಿದ್ದೀನಿ, ಮಾಧ್ಯಮ ಮೂಲಕ ಹೇಳಿದ್ದೀನಿ. ಜೊತೆಗೆ ಈಗ ನಿನ್ನೆ ಒಂದು ವಿಚಾರ ವಿಶೇಷವಾಗಿ ಕೋರ್ಟ್ ಮೂಲಕ ನಡೀತು. ಯಾರು ಮಲ್ಲಿಗೆ ಅಲೀಜ್ಡ್ ಡಿಸೀಸ್ ಮಲ್ಲಿಗೆ, ಯಾರು ಸತ್ತ ಮಲ್ಲಿಗೆ ಬಂದಿದ್ದು, ಆಕೆ ನ್ಯಾಯಾಲಯ ಕಟಕಟೆಯಲ್ಲಿ ತನ್ನ ಸಾಕ್ಷಿಯನ್ನು ಕೊಟ್ಟಳು, ನಾನು ಸತ್ತಿಲ್ಲ ಬದುಕಿದ್ದೀನಿ ಅಂತ ಹೇಳಿ. ನ್ಯಾಯಾಧೀಶ ಮುಂದೆ ಕಟಕಟೆಯಲ್ಲಿ ಒಳಗಡೆ ನಿಂತು ಇದನ್ನು ಹಿಂದೆ ಬರೀ ಸ್ಟೇಟ್ಮೆಂಟ್ ಅಂತ ಕೊಟ್ಟಿದ್ರು, ಇದು ಸಾಕ್ಷಿಯಾಗಿ ಕೋರ್ಟ್ ನಮೂದು ಮಾಡ್ಕೊಳ್ತು. ಸಾಕ್ಷಿಯಾಗಿ ನಿನ್ನೆ ಬಂದ ಸಂದರ್ಭದಲ್ಲಿ 17ಕ್ಕೆ ವಿಚಾರಣೆ ಇತ್ತು. ಇಷ್ಟು ಅರ್ಲಿಯಾಗಿ ನೀವು ಸ್ಪೀಡಾಗಿ ವಿಚಾರಣೆ ಮಾಡತಕ್ಕಂಥ ಅರ್ಜಿ ಹಾಕಿದ್ರಿ, ಹೇಗೆ ಹೇಳ್ತೀವಿ? ಯಾಕಂತ ಹೇಳಿದ್ರೆ ಆಕೆಯನ್ನು ಸ್ಟೇಟ್ ವುಮೆನ್ ಹೌಸಲ್ಲಿ ಇಟ್ಟಿದ್ರು. ತದನಂತರ ಆಕೆಯನ್ನು ಹೆಚ್ಚು ದಿನ ಇಡೋಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ. ಆಕೆ ಮನೆಗೆ ಹೋಗ್ತೀನಿ ಅಂತ ತುಂಬ ಹಿಂಸೆ ಮಾಡ್ತಾಯಿದ್ದು. ಹಾಗೆ ಕೋರ್ಟ್ ಆಕೆ ಮನೆಗೆ ಕಳಿಸ್ಕೊಡ್ಬೇಕು, ಆಕೆನ ಎಸ್ ಪಿ ಅವ್ರು ಹೇಳಿಕೆ ತೊಗೊಂಡಿದ್ರು ಆಲ್ರೆಡಿ. ಹಾಗೆ ಮನೆ ಕಳಿಸ್ಕೊಡ್ಬೇಕು ಅನ್ನೋಕ್ಕೆ ಕೋರ್ಟ್ಗೆ ಕೊಟ್ಬಿಟ್ಟು ಆಕೆ ಮನೆ ಕಳಿಸಲಿಕ್ಕೆ ತಯಾರಿ ನಡೆದಿತ್ತು. ನನ್ನಲ್ಲಿ ಒಂದು ಆತಂಕ ಇತ್ತು, ಎಲ್ಲಿ ಈಕೆ ಹೋದ ತಕ್ಷಣ ಮತ್ತೆ ಅಬ್ಸ್ಕೆಂಡ್ ಆಗ್ತಾಳೋ ಮತ್ತೆ ಬರೋದಿಲ್ಲವೋ ಅನ್ನೋದು ಆತಂಕ ಇತ್ತು. ಅದಕ್ಕೆ ಮುಂಚೆ ನ್ಯಾಯಾಲಯ ಅದನ್ನು ರೆಕಾರ್ಡ್ ಅಂತ ಮಾಡುತ್ತೆ, ಎವಿಡೆನ್ಸ್ ಅಂತ ಸಾಕ್ಷಿಯಾಗಿ ತೊಗೊಳುತ್ತೆ. ಹಿಂದೆ ಪ್ರಾಸಿಕ್ಯೂಟರ್ ಕೂಡ ಇದನ್ನು ಆಕೆಯನ್ನು ಎವಿಡೆನ್ಸ್ ಮಾಡಬೇಕು ಅಂತ ಹೇಳಿದರು, ನಾವು ಕೂಡ ಹೇಳಿದ್ವಿ. ಕೋರ್ಟ್ ಅದನ್ನು ಏನು ಮಾಡ್ತು, ನ್ಯಾಯಾಲಯದ ಸಾಕ್ಷಿ ಅಂತ ಪರಿಗಣಿಸ್ತು. ಇಲ್ಲಿ 2 ಥರ ಡಿಫೆನ್ಸ್ ಬರುತ್ತೆ, ನಮ್ಮದು ಪ್ರಾಸಿಕ್ಯೂಷನ್ ವಿಟ್ನೆಸ್ ಅಂತ ಬರುತ್ತೆ ಮತ್ತು ಡಿಫೆನ್ಸ್ ಎವಿಡೆನ್ಸ್ ಅಂತ ಬರುತ್ತೆ. ಈ ಎರಡೂ ಅಲ್ಲದೆ ಕೋರ್ಟ್ ತನ್ನದೇ ಸಾಕ್ಷಿ ಅಂತ ಪರಿಗಣಿಸ್ತು. ಅದನ್ನು ಆಕೆಯನ್ನು ಪರಿಗಣಿಸ್ಕೊಂಡು ಆಕೆಯನ್ನು ಎಲ್ಲ ಕೇಳ್ತಾ ಬಂತು. ಇದ್ರ ಮಾಡಿಸ್ಬೇಕು ಉದ್ದೇಶ ನನ್ನ ಹತ್ರ ಒಂದು ವಿಚಾರ ಇತ್ತು. ಏನಂತ ಹೇಳಿದ್ರೆ, ನನ್ನ ಯಾವತ್ತು ಈ ಚಾರ್ಜ್ ಶೀಟ್ನ ನಾನು ನೋಡಿದೆ, ನಾನು ಆ ದಿನ ಅದರಲ್ಲಿತ್ತು, ಫೋಟೋದಲ್ಲಿತ್ತು. ಫೋಟೋದಿಂದ ಸೀರೆಗಳು ಬಟ್ಟೆಗಳು ಹಾಗೆ ಬಿದ್ದಿದ್ದು. ಪೊಲೀಸ್ ಸ್ಕ್ರಿಪ್ಟ್ ಏನಿದೆ, ಚಾರ್ಜ್ ಶೀಟ್ ಸ್ಕ್ರಿಪ್ಟ್ ಏನಿದೆ, ಅದರಲ್ಲಿ ಕೆಲವೊಂದು ನರಿ ನಾಯಿಗಳು ಬರ್ತವೆ. ಅದು ಪೊಲೀಸವರೇ ತಯಾರು ಮಾಡಿ ನರಿಗಳು ಅಂತ ಅನಿಸುತ್ತೆ ನನಗೆ. ಯಾಕೋ ಅಷ್ಟು ಟ್ರೈನಿಂಗ್ ಇರ್ತಕ್ಕಂಥದ್ದು. ಭಾಳ ಆಶ್ಚರ್ಯ ಆಗುತ್ತೆ ನಿಮಗೆ, ಟ್ರೈನ್ ನರಿ ನಾಯಿಗಳು ಅಂತ ಹೇಳಿದ್ರೆ. ಯಾಕಂತ ಹೇಳಿದ್ರೆ, ಆಕೆ ವಿಟ್ನೆಸ್ ಬಂದ ನಂತರ ಈ ಸೀರೆ ಮತ್ತು ಆಕೆ ಇನ್ನರ್ ವೇರ್ಸು ಮತ್ತು ಬಟ್ಟೆಗಳು ಏನಿದ್ದು ಅವೆಲ್ಲ ಸೀಸ್ ಆಗಿತ್ತು, ಓಪನ್ ಆಗಿರಲಿಲ್ಲ. ನ್ಯಾಯಾಲಯದ ಮುಂದೆ ನಾನು ಅದನ್ನು ತೋರಿಸ್ಬೇಕಾಗಿತ್ತು. ಅದನ್ನು ತೋರಿಸ್ದೆ ನೆನ್ನೆ. ನ್ಯಾಯಾಲಯದ ಮುಂದೆ ತೋರಿಸಿದಾಗ ಮೊದಲು ಸೀರೆ ತೆಗೆದ್ರು. ನಾನು ನ್ಯಾಯಾಲಯಕ್ಕೆ ಫಸ್ಟ್ ತೋರಿಸಿದ್ದು, ಸ್ವಾಮಿ ಇಡೀ ಸೀರೆಯನ್ನು ಪೂರ್ಣ ಬಿಚ್ಚಿ ತೋರಿಸ್ದೆ. ನಾಯಿ ನರಿಗಳು ಹರಿದು ತಿನ್ನಬೇಕಾದ್ರೆ ಯಾವುದಾದ್ರು ಬಟ್ಟೆ ಹರಿಬೇಕು. ಆಕೆ ಸ್ವೆಟ್ರ್ ಹರಿದಿಲ್ಲ, ರೌಕೆ ಹರಿದಿಲ್ಲ, ಪೆಟಿಕೋಟ್ ಹರಿದಿಲ್ಲ, ಏನೂ ಹರಿದಿಲ್ಲ. ಹಾಗಾದರೆ ಎಲ್ಲ ಬಿಡಿಸಿಟ್ಟಿದ್ದಾರೆ, ಹಾಗೇ ಇದೆ. ಅಂದರೆ ಎಷ್ಟು ಟ್ರೈನ್ ನಾಯಿ ನರಿಗಳಿರಬೇಕು, ಎಲ್ಲ ತೆಗೆದುಬಿಟ್ಟು ಬರೀ ಮಾಂಸ ತಿನ್ಕೊಂಡು ಹೋಗಿದೆಯಾ ಅನ್ನೋದನ್ನು ಕೋರ್ಟಿಗೆ ತರಿಸ್ಕೊಟ್ಟೆ. ಮೊದಲನೇ ವಿಚಾರ ಇದನ್ನು ಕೋರ್ಟ್ ಅಲ್ಲೇ ಉಲ್ಲೇಖ ಮಾಡ್ತು. ಇದ್ರ ಜೊತೆಗೆ ಇದು ಮುಂದಿನ ಶೋ ಆದರೆ ಇನ್ನೊಂದು ಅಂಶವನ್ನು ನ್ಯಾಯಾಲಯ ಗಮನಕ್ಕೆ ನಾನು ತೊಗೊಂಡು ಬಂದೆ. ಏನು ತೊಗೊಂಡು ಬಂದೆ ಅಂತ ಹೇಳಿದ್ರೆ, ಈ ನೋಡಿ, ಇದು ಬಾಡಿ ಸಿಕ್ಕಿದಾಗ ಕೊಟ್ಟಂಥ ಒಂದು ದಾಖಲಾತಿ. ಬಾಡಿ ಸಿಕ್ಕಿದಾಗ ಯಾರೊಬ್ಬ ನಟೇಶನ್ ಅಂತ ಅವನು ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ದಾರೆ. ಆದರೆ ಗ್ರಾಮಸ್ಥ ಆದರೆ ಆತ ನ್ಯಾಯಾಲಯಕ್ಕೆ ಮುಂದೆ ಬಂದು ಪ್ರಿಯಾಪಟ್ಟ ಬೆಟ್ಟದಪುರ ಠಾಣೆ, ಓಕೆ, ಬೆಟ್ಟದಪುರ ಠಾಣೆಯ ಕೊಪ್ಪ ಮತ್ತು ಬೆಟ್ಟದಪುರ ಠಾಣೆ ಬಾರ್ಡರ್ನಲ್ಲಿ ಅಂತ ಯಾವುದೋ ಒಂದು ಶಾನ್ಭೋಗನಹಳ್ಳಿ ಅಂತ ಬರುತ್ತೆ. ಅಲ್ಲಿ ಗ್ರಾಮದ ಒಂದು ಹೊಲದಲ್ಲಿ ಸಿಗ್ತದೆ. ಇವರು ಪೊಲೀಸ್ ಸ್ಕ್ರಿಪ್ಟ್, ಆ ಸ್ಕ್ರಿಪ್ಟ್ ಅಂತ ನಾನು ಹೇಳೋದು ಆ್ಯಕ್ಚುಲಿ. ಯಾಕಂದರೆ ಯಾರೋ ಒಬ್ಬ ಬಾಡಿ ನೋಡ್ದ, ಅದ್ರ ಹಿಂಗೆ ಬಿದ್ದಿತ್ತು, ಮಾಹಿತಿ ಕೊಟ್ಟ ಅಂತ ಒಂದು ಕತೆ ಕಟ್ತಾರೆ, ಪೊಲೀಸ್ ಕತೆ ಕಟ್ಟಿ ಕಟ್ತಾರೆ. ಆತ ಕೋರ್ಟಿಗೆ ಬರ್ತಾನೆ, ನಟೇಶ್ ಕೋರ್ಟಿಗೆ ಬಂದು ತನ್ನ ಸಾಕ್ಷ್ಯನ ಹೇಳ್ಬೇಕಾದ್ರೆ ಹೇಳ್ತಾನೆ, ನಾನು ಯಾವ ಬಾಡಿ ನೋಡಲಿಲ್ಲ, ಸ್ಥಳದ ನಾನು ಇರಲಿಲ್ಲ, ಪೊಲೀಸ್ನವರು ಖಾಲಿ ಪೇಪರ್ ಸೈನ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾನೆ. ತಾವು ನೋಡ್ಬೋದು ಇಲ್ಲಿ ಅಂತ ಕೋರ್ಟ್ ಮುಂದೆ ಡೆಪೋಸಿಷನ್ ಕೊಟ್ಟಿದ್ದಾನೆ, ಅದು ಆನ್ ರೆಕಾರ್ಡ್ ಇದೆ. ಯಾವ ಪೇಪರ್ ನಾನು ಸೈನ್ ಮಾಡಲಿಲ್ಲ, ನಾನು ಏನೂ ಹೇಳಲಿಲ್ಲ ಕೋರ್ಟಿಗೆ, ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಂಡ್ರು ಅಂತ ಹೇಳ್ತಾರೆ. ಅವ್ರು ಖಾಲಿ ಪೇಪರ್ ಸೈನ್ ಮಾಡಿಸ್ಕೊಳ್ಳಿಕ್ಕೆ ನಿಮಗೂ ಸಹಜವಾಗಿ ಸಾಮಾನ್ಯ ಮನುಷ್ಯನಿಗೆ ನೋಡಿ ಎಲ್ಲಿ ಸೈನ್ ಮಾಡಿದ್ದಾನೆ, ಖಾಲಿ ಪೇಪರ್ ಸೈನ್ ಮಾಡ್ಕೊಂಡಿರ್ತಾರೆ. ಅಂದರೆ ಈ ಕಂಪ್ಲೇಂಟ್ ಕೂಡ ಪೊಲೀಸ್ನವ್ರು ತಯಾರು ಮಾಡಿದ್ದಾರೆ, ಬರ್ಕೊಂಡಿದ್ದಾರೆ. ಮತ್ತು ನಮ್ಮ ಪೊಲೀಸ್ನವರು ಎಷ್ಟು ಬುದ್ಧಿವಂತರು ಅಂತ ಹೇಳಿದ್ರೆ, ಈ ಪರ್ಟಿಕ್ಯುಲರ್ ಈ ಪ್ರಕರಣದಲ್ಲಿ ಬುದ್ಧಿವಂತರ, ದಡ್ರೋ ಅಥವಾ ಕ್ರಿಮಿನಲ್ಸಾ ಇದು ನನಗೆ ಗೊತ್ತಿಲ್ಲ. ಯಾಕಂತ ಹೇಳಿದ್ರೆ, ಒಂದು ಒಂದೇ UDR ನಂಬರ್ ಸರ್, CRPC ಪ್ರಕರಣ ಮೃತ ಅಣ್ಣೇಗೌಡ
ಏನು ಸರ್, UDR ನಂಬರು 33/2020 ಕಲಂ 174C ಅಂತ ಬರೀತಾರೆ. ಇದು 7/1/2021. ಅದೇ ಪುಷ್ಪ ಅವರ UDR ನಂಬರ್ ಕೂಡ ಇದೇ ಆಗಿದೆ. ಹಾಗಾದರೆ ಸತ್ತಿದ್ದಾರೆ ಎನ್ನಲಾದಂಥ ಮೃತ ಸ್ಕಿಲಿಟಲ್ ಏನಿದೆ, ಆಕೆ ಯಾರು, ಅಣ್ಣೇಗೌಡ ಯಾರು, ಒಂದೇ UDRಗೆ 2 ಸರಿ FSL ರಿಪೋರ್ಟ್ ಯಾಕೆ ಕೊಟ್ಟರು ಅಂತ? ಖಂಡಿತ ಈ ಪ್ರಶ್ನೆ ನೀವು ಪೊಲೀಸ್ನವರೇ ಕೇಳಬೇಕು. ಈ ಪ್ರಶ್ನೆ ಪೊಲೀಸ್ನವ್ರು ಕೇಳಿದ್ರೆ ಮಾತ್ರ ಉತ್ತರ ಕೊಡೋದು ಸಾಧ್ಯ. ಪೊಲೀಸ್ನವರಂತ ಈ ಪದ ಉಪಯೋಗಿಸ್ತಾನೆ ಇಷ್ಟಪಡಲ್ಲ. ಈಗ ಈ ಆರೋಪಿಗಳು ಅಂತ ಹೇಳ್ತೀನಿ ನಾನೀಗ. ಯಾಕಂದರೆ ಆರೋಪಿ ಆಗಿದ್ದಂಥ ನನ್ನ ಕಕ್ಷಿದಾರ ಇವತ್ತು ವಿಕ್ಟಿಮ್ ಆಗಿದ್ದಾನೆ. ಅದನ್ನು ಇನ್ವೆಸ್ಟಿಗೇಷನ್ ಮಾಡಿದಂಥವ್ರು ಈಗ ಆರೋಪಿಗಳಾಗಿದ್ದಾರೆ. ಯಾಕಂತ ಹೇಳಿದ್ರೆ ಇನ್ವೆಸ್ಟಿಗೇಷನ್ ಮಾಡ್ತಂದಲ್ಲಿ FSL ಸರ್ಟಿಫಿಕೇಟ್ನಲ್ಲಿ ತಾವು ನೋಡಿ FSLನ ಒಂದು ವಿಧಿವಿಜ್ಞಾನ ಕಳಿಸ್ಕೊಡ್ಬೇಕಾದ್ರೆ ತಾವು ನೋಡ್ಬೋದಲ್ಲಿ ಮೃತ ಅಣ್ಣೇಗೌಡನ ಶವನ ಪಂಜ ಕಳಿಸ್ಕೊಟ್ಟಿದ್ದೀನಿ ಬರೀತಾರೆ. ಇದು ನನ್ನ ರೆಕಾರ್ಡ್ ಅಲ್ಲ, ಇದು ಪೊಲೀಸರು ನ್ಯಾಯಾಲಯಕ್ಕೆ ಸಲ್ಲಿಸಿರ್ತಕ್ಕಂಥ ಚಾರ್ಜ್ ಶೀಟಲ್ಲಿ ಇರ್ತಕ್ಕಂಥ ರೆಕಾರ್ಡ್ ಇದು ನನ್ನ ರೆಕಾರ್ಡ್ ಅಲ್ಲ. ಇದು ಹೌದು UDR ನಂಬರು ಪೊಲೀಸ್ ರೆಕಾರ್ಡ್ ಇದೆ. ಇದನ್ನು ಕೂಡ ನ್ಯಾಯಾಲಯ ಗಮನ ತಗೊಬರ್ತೀನಿ. ಸ್ಕಿಲಿಟನ್ ಇದೇ UDR ನಂಬರ್ ಇರ್ತಕ್ಕಂಥದ್ದು ಸರಪಂಚನೆ ಮಾಡಿದಾಗ UDR ನಂಬರ್ 2 ಪರ್ಸನ್ ಒಂದೇ ಕೇಸಲ್ಲಿ ಹೇಗೆ? ಹಾಗಾದ್ರೆ ಇವರು ಈಗ ಕೈ ತಪ್ಪಿನಿಂದ ಬರೋದು ಸಾಧ್ಯ ಇಲ್ಲ. ನ್ಯಾಯಾಲಯ ಕಟ್ತಕ್ಕಂಥ ದಾಖಲಾತಿಗಳು ಇವ್ರು ಕಳಿಸಿರ್ತಾರೆ. ಅಂದರೆ ಯಾವ ಬಾಡಿ ಕಳಿಸ್ಕೊಟ್ಟಿದ್ದಾರೆ, ಯಾವ್ದು ಕಳಿಸಿದ್ದಾರೆ, ಏನು ಮರೆಮಾಚಿ ಕೊಟ್ಟಿದ್ದಾರೆ ಪೊಲೀಸರು ಅನ್ನೋದು ನನಗೆ ಇವತ್ತು ಕೂಡ ಎಕ್ಸ್ಟ್ರಾ ಪ್ರಶ್ನೆ ಕಾಡ್ತಾ ಇದೆ. ಹಾಗಾದ್ರೆ ದೇಹ ಯಾವುದು ಅಂತ ಕಾಡ್ತಾ ಇದೆ. ಇದಕ್ಕೆ ಪೊಲೀಸ್ನವ್ರು ಉತ್ತರ ಕೊಡಬೇಕು. ಈ ಸಂಬಂಧ ನ್ಯಾಯಾಲಯ ಕುಲಕುಶ ವಿಚಾರ ಮಾಡಿದೆ. ಇದರ ಜೊತೆಗೆ ಭಾರತೀಯ ದಂಡ ಸಂಹಿತೆ ಕಲಂ 211 ಪ್ರಕಾರ ನ್ಯಾಯಾಲಯಕ್ಕೆ ಸುಳ್ಳು ಚಾರ್ಜ್, ಒಬ್ಬ ವ್ಯಕ್ತಿ ಇಂಥ ಕೃತ್ಯ ಅಪರಾಧವನ್ನು ಸರಿನಟ್ಟು ಮಾರಾಟ ಕೇಸ್ ಆಗಿರ್ಬೋದು, ಜೀವ ಶಿಕ್ಷೆ ವಿಧಿಸುವಂಥ ಶಿಕ್ಷೆಯನ್ನು ಅಪರಾಧ ಮಾಡಿದ್ದಾನೆ ಅಂತೇಳಿ ಸುಳ್ಳು ಆಪಾದನೆಯನ್ನು ಹೊರಸಿ ಆತನನ್ನು ನ್ಯಾಯಾಲಯಕ್ಕೆ ಕರ್ಕೊಂಡ್ಬಿಟ್ಟು ಅದನ್ನು ಪ್ರೂವ್ ಮಾಡಲಿಕ್ಕೆ ಕೊಟ್ಟಂಥದ್ದು ಭಾರತೀಯ ದಂಡ ಸಂಹಿತೆ ಕಾಲಂ 211 ಪ್ರಕಾರ ಅಪರಾಧ ಆಗುತ್ತೆ. ಅದು ಅಪರಾಧ ಸಾಬೀತಾದರೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ ಕಾಕಿ ಬಟ್ಟೆ ಹಾಕೊಂಡಿದ್ರಲ್ಲ, ಇವ್ರಿಗೆ ಏನು ಶಿಕ್ಷೆ ಆಗುತ್ತೆ ಅಂತ ಇಡೀ ದೇಶದ ಜನ ನೋಡ್ತಾ ಇದೆ. ಯಾಕಂದರೆ ಇದು ಕೇವಲ ಒಂದು ಬೆಟ್ಟದಪುರದ ಕ್ರೈಮ್ ಇಷ್ಟೇ ಅಲ್ಲ ಸರ್, ಇದು ನ್ಯಾಷನಲ್ ಇಶ್ಯೂ ಆಗಿದೆ. ದೇಶದಲ್ಲೇ 3ನೇ ಅಪರೂಪದ ಪ್ರಕರಣ. ಒಬ್ಬ ವ್ಯಕ್ತಿ ತಪ್ಪು ಮಾಡ್ದೇ ಬದುಕಿರ್ತಕ್ಕಂಥ ವ್ಯಕ್ತಿಯನ್ನು ಮೃತರಾಗಿದ್ದಾರೆ ಅಂಥೇಳಿ ಸರ್ಟಿಫಿಕೇಟ್ ಕ್ರಿಯೇಟ್ ಮಾಡಿ ಕೋರ್ಟ್ ಮುಂದೆ ಹೋಗಿ ಅಲ್ಲಿ ಕೋರ್ಟಿಂದ ಆರ್ಡ್ರ್ ಮಾಡಿ ಜೈಲು ಶಿಕ್ಷೆ ಅನುಭವಿಸ್ತಕ್ಕಂಥ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರ್ಸ್ಗಳು, ಆತನ ತಂಡ, ಅವ್ರಿಗೇನು ಶಿಕ್ಷೆ ಆಗುತ್ತೆ ಅಂತ ಜನ ಕಾಯ್ತಾ ಇದ್ದಾರೆ ಸರ್. ಖಂಡಿತ ಇದರಲ್ಲಿ ನಮ್ಮ ದೇಶದ ಕಾನೂನಿನಲ್ಲಿ ಎಲ್ಲ ಥರದ ದಂಡನೆಗಳಿದೆ. ಪೊಲೀಸ್ನವರಾಗಿರ್ಬೋದು ಅಥವಾ ಸರ್ಕಾರಿ ನೌಕರರಾಗಿರ್ಬೋದು, ಸಾರ್ವಜನಿಕರಿಗೆ ಯಾವ ನ್ಯಾಯ ಇದೆಯೋ ಭಾರತ ದಂಡ ಸಂಹಿತೆಯಲ್ಲಿ ಸಾಮಾನ್ಯ ಮನುಷ್ಯನಿಗೆ ಕೂಡ ಅದೇ ಥರದ ದಂಡನೆಗಳಿದೆ. ಈ ಪ್ರಕರಣದಲ್ಲಿ ಆತನಿಗೆ ಯಾರಿಗೆ ಇನ್ವೆಸ್ಟಿಗೇಷನ್ ತಂಡ ಏನಿದೆ ಜೊತೆಗೆ ಸರ್, ಇದರಲ್ಲಿ ಮೊದಲನೇದಾಗಿ ಜಿತೇಂದ್ರ ಕುಮಾರ್ ಅಂತ ಅವರು ಬರ್ತಾರೆ, IPS ಆಫೀಸರ್. ಅವಾಗ ಪ್ರೊಬೇಷನರಿ ಆಗಿರ್ತಕ್ಕಂಥ ವ್ಯಕ್ತಿ ಬರ್ತಾರೆ. ಅವರೇ UDR ಮಾಡಿರ್ತಕ್ಕಂಥದ್ದು ಮುಖ್ಯವಾಗಿ. ಯಾಕೆ ಇವನ್ನ ನಾನು ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಪ್ರೊಬೇಷನರಿ ಅಧಿಕಾರಿನೇ ಕಂಪ್ಲೇಂಟ್ UDR ಮಾಡಲಿಕ್ಕೆ ಸ್ಥಳಪಚಾರ ಮಾಡೋಕ್ಕೆ ಹೋದಂಥ ವ್ಯಕ್ತಿ ಯಾರು ಕಂಪ್ಲೇಂಟ್ ಕೊಡ್ತಾರೆ ವ್ಯಕ್ತಿನ ಕಂಪ್ಲೇಂಟ್ ಕ್ರಿಯೇಟ್ ಮಾಡಿದೆ ಅಂದರೆ ಅವ್ರ ಪಾತ್ರ ಏನಿದೆ ನಾನು ಚೆಕ್ ಮಾಡಬೇಕಾಗತ್ತೆ. ಇದರಲ್ಲಿ ಅವ್ರ ಪಾತ್ರ ಏನಿದೆ. ತದನಂತರ ಅವ್ರು FIR ಮಾಡಿರ್ತಕ್ಕಂಥ ವ್ಯಕ್ತಿ, FIR ಮಾಡಿದ ಮಹೇಶ್ ಕುಮಾರ್ ಅವರು ನಂತರ ಇನ್ವೆಸ್ಟಿಗೇಷನ್ ಮಾಡಿದಂಥ ವ್ಯಕ್ತಿ ಪ್ರಕಾಶ್ ಬಿ ಜಿ ಅನ್ನೋ ವ್ಯಕ್ತಿ, ಮತ್ತು ಪ್ರಕಾಶ್ ಎತ್ತಿಮನೆ ಅಂತ ಇನ್ನೊಬ್ರು ಬರ್ತಾರೆ. ಅವರು ಬರ್ತಾರೆ. ಅವರು ಕೂಡ ಇನ್ವೆಸ್ಟಿಗೇಷನ್ ಬಹುಶಃ ಇರ್ಬೋದೇನೋ, ಅವರು ಕೂಡ ಇನ್ವೆಸ್ಟಿಗೇಷನ್ ಆಫೀಸರಾಗಿ ಬರ್ತಾರೆ. ಅವರು ಕೂಡ ಅದು ಖಂಡಿತ. ಜೊತೆಗೆ ಒಬ್ಬ ಪ್ರಕಾಶ್ ಅವ್ರು ಬಂದಾಗ UDR ಆಗುತ್ತೆ, ಇನ್ನೊಬ್ಬ ಪ್ರಕಾಶ್ ಅವ್ರು ಬಂದಾಗ ಈತನಿಗೆ ಶಿಕ್ಷೆ ಆಗೋ ಲೆವೆಲ್ಗೆ UDRನ ತೆಗೆದು ಕೇಸ್ ಓಪನ್ ಮಾಡಿ ಒಂದು ಸ್ಕಿಲಿಟಲ್ಲಿ ತೊಗೊಬಂದು ಇವ್ರು ಹಣೆ ಕಟ್ಬಿಡ್ತಾರೆ ಸರ್. ಖಂಡಿತ. ಇದ್ರ ಜೊತೆಗೆ ಸರ್ ಇನ್ನೊಂದು ವಿಚಾರ, ಕೇವಲ ಬೆಟ್ಟದಪುರ ಪೊಲೀಸ್ ಒಬ್ಬರೇ ಇದಕ್ಕೆ ಕಾರಣಕರ್ತರಲ್ಲ. ಕುಶಾಲನಗರ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಕೂಡಿಗೆ ಪೊಲೀಸ್ ಸ್ಟೇಷನ್ ಅವರು ಕೂಡ ಕಾರಣಕರ್ತರು. ಯಾಕೆ ಕಾರಣ ಅಂತ ಹೇಳಿದ್ರೆ, ಮಲ್ಲಿಗೆ ಅನ್ನಿರ್ತಕ್ಕಂಥವಳು ಆ ಸ್ಥಳದಿಂದ 40-50 ಕಿಲೋಮೀಟರ್ ದೂರ ಇರ್ತಾಳೆ ಅಷ್ಟೇ. ಆ ಹುಡುಕುವಷ್ಟು ಪ್ರಯತ್ನ ಮಾಡಿಲ್ಲ ಇವರು. ಹೌದು, ವಿರಾಜಪೇಟೆ ಎಷ್ಟು ದೂರ ಇದೆ ಕುಶಾಲನಗರದಿಂದ? 40-50 ಕಿಲೋಮೀಟರ್ ಇದೆ. ಅಷ್ಟು ಇರ್ತಕ್ಕಂಥ ವ್ಯಾಪ್ತಿ ಇರ್ತಕ್ಕಂಥ ಒಬ್ಬ ಹೆಣ್ಮಗುನ ಹುಡುಕೋಕ್ಕಾಗಿಲ್ಲ ಅವ್ರ ಕೈಲಿ ಅಂತ ಹೇಳಿದ್ರೆ, ಮತ್ತು ಆ ಪ್ರಕರಣ ಮುಚ್ಚಾಕ್ಲಿಕ್ಕೆ ಅವ್ರ ಸಹಕಾರ ಕೂಡ ಇದೆ. ಯಾಕಂದರೆ ಆ ನಾಪತ್ತೆ ಪ್ರಕರಣ, ಹೌದು, ಸ್ಟೇಷನ್ಗಳ PSIಗಳ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಇದು. ಖಂಡಿತ. ಆ ನಾಪತ್ತೆ ಪ್ರಕರಣ ಮಾಡಿದರೆ ಈ ನಮ್ಮ ನಿರಪರಾಧಿಯನ್ನು ತಗೊಂಡು ಜೈಲು ಹಾಕೋ ಅವಶ್ಯಕತೆ ಇರಲಿಲ್ಲ. ಇದ್ರ ಜೊತೆ ಇನ್ನೂ ಒಂದು ವಿಷಯವನ್ನು ನಾನು ನಿಮಗೆ ಹೇಳಬೇಕು. ಮೊನ್ನೆ SP ಆಫೀಸ್ನಲ್ಲಿ ಸಾಕ್ಷ್ಯಾಧಾರಗಳನ್ನ ವಿಚಾರಣೆ ಮಾಡೋ ಸಂದರ್ಭದಲ್ಲಿ ಸುರೇಶ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಯಾರು ಸುರೇಶ ಅಂತ ಹೇಳಿದ್ರೆ, ಮೊನ್ನೆ ಮಡಿಕೇರಿ ಇಲಾಖೆ ಕಂಡುಹಿಡಿದು ಫೋನ್ ಮಾಡಿ ಕಳಿಸಿದ ವ್ಯಕ್ತಿ ಸುರೇಶ ಅಂತೇಳಿ. ಆತ ಹೊಸ ವಿಚಾರವನ್ನು ಹೇಳ್ತಾನೆ, ಅದು ಕೂಡ ನನಗೆ ಗೊತ್ತಿರಲಿಲ್ಲ. ಆತ ಏನು ಹೇಳ್ತಾನೆ ಅಂತ ಹೇಳಿದ್ರೆ, ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ, ಬೆಟ್ಟದಪುರ ಅಲ್ಲ, ಪಿರಿಯಾಪಟ್ಟಣ ಪೊಲೀಸ್ ಠಾಣೆಯಲ್ಲಿ ಗ್ರಾಮದ 5 ಜನ ಯುವಕರನ್ನು ಕರ್ಕೊಂಡೋಗಿ 2 ದಿನ ಇಂಟರ್ವೇಷನ್ ಮಾಡಿದ್ದಾರೆ. ಮಾಡಿ ಏನು ಹೇಳಿದ್ದಾರೆ, ಕೊಲೆ ನೀವು ಮಾಡಿದ್ರಿ ಅಂತ ನಾನು ಒಪ್ಪಿಸ್ಬೇಕು, ನಿಮ್ಮನ್ನ ತಪ್ಪಿಸ್ತೀನಿ, ಇವನೇ ಕೊಲೆ ಮಾಡಿದ ಸಾಕ್ಷಿ ಹೇಳಿ ಅಂಥೇಳಿ ಅಲ್ಲೊಬ್ಬ ಸುರೇಶ ಇರ್ತಾನೆ. ಆ ಸುರೇಶನನ್ನು ಮೈಂಡ್ ವಾಶ್ ಮಾಡಿ, ಇದು ನೀವು ಕೊಲೆ ಕೇಸ ಫಿಕ್ಸ್ ಮಾಡಲ್ಲ, ಆದರೆ ಸಾಕ್ಷಿ ಹೇಳು ಅಂಥೇಳಿ ಅವನಿಗೆ ನಮ್ಮ ಆರೋಪಿತ ಇವ್ರಿಗೆ ಮುಂದೆ ಕುಡ್ದಾಗ ಹೇಳ್ದ, ಕೊಲೆ ಮಾಡಿದ್ದು ಹೇಳ್ದ ಅಂತ ಹೇಳಿಸಿ
ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಕೊಡಿಸಿದ್ದಾರೆ. ಹೆದರಿಸಿ 2 ದಿನ ಇಟ್ಕೊಂಡು ನಂತರ ಈ ಸುರೇಶ ಬಿಟ್ಕೊಡಿದೆ. ಈ ವಿಚಾರವನ್ನು SP ಮುಂದೆ ಈ ಸುರೇಶ ಹೇಳಿದ್ದಾನೆ. ಅದು ಕೂಡ ನಾಳೆ ಬರ್ತದೆ. ನ್ಯಾಯಾಲಯದ ಮುಂದೆ ಸುಳ್ಳು ಸಾಕ್ಷಿ ಹೇಳಲಿಕ್ಕೆ ಪ್ರೇರೇಪಣೆ ಮನೆಗೆ ಹಾಕೊಂಡು ಹೋದ್ರು. ತಾವು ಗಮನಿಸ್ಬೋದು, ಈ ಸ್ಟಾರ್ಟಿಂಗ್ ಯಾವತ್ತು ಬಾಡಿ ಸಿಕ್ತು, ಸ್ಕೆಲಿಟನ್ ಸಿಕ್ತು, ಅವತ್ತಿಂದ ಇವತ್ತಿನ ಇನ್ವೆಸ್ಟ್ ಕೊನೆ ತನಕ ಎಲ್ಲ ಕೂಡ ಫ್ಯಾಬ್ರಿಕೇಟ್ ಡಾಕ್ಯುಮೆಂಟ್ಗಳು. ಒಂದಕ್ಕೊಂದು ಸಾಮ್ಯತೆ ಇಲ್ಲ. ಅಷ್ಟರ ಮಟ್ಟಿಗೆ ಇವರು ಫ್ಯಾಬ್ರಿಕೇಟ್ ಮಾಡಿದರೆ ಇವ್ರ ಉದ್ದೇಶ ಏನಿತ್ತು ಅನ್ನೋದು ನನಗೆ ಇನ್ನೂ ಅರಿವಾಗ್ತಾ ಇಲ್ಲ. ಒಂದು ಕಡೆ ಅಣ್ಣೇಗೌಡ ಅಂತಾರೆ, ಒಂದು ಕಡೆ ಸತ್ತ ಹೆಣ್ಣು ಮಲ್ಲಿಗೆ ಮತ ಅಂತ ಹೇಳ್ತಾರೆ, ಈಗ ಇನ್ಯಾವ ಸ್ಕೆಲಿಟನ್ ಅಂತ ಬರ್ತದೆ, ಅಲ್ಲಿ ಏನೋ ಸಾಕ್ಷ್ಯ ಸೃಷ್ಟಿ ಮಾಡಿದ್ದಾರೆ. ಹಾಗಾದರೆ ಸರ್, ಈ ಒಂದು 33/2020 UDR ನಂಬರು 2 ವ್ಯಕ್ತಿಗಳನ್ನ FSL ಒಳಗೆ ತೋರಿಸಿದರೆ, ಇದು ಇನ್ವೆಸ್ಟಿಗೇಷನ್ ತುಂಬ ಡೆಪ್ತೋಗಾಗಿದೆ. ಆದರೆ ಇದು ದೊಡ್ಡ ಮಟ್ಟದ ಕ್ರೈಮ್ ಇದೆ. 1-2 ಮರ್ಡರ್ ಆಗಿರ್ಬೋದು, ಕೋಟ್ಯಾಂತರ ರೂಪಾಯಿ ದುಡ್ಡು ಯಾರೋ ಪ್ರಭಾವಿಗಳತ್ತ ಇಸ್ಕೊಂಡು ಅಮಾಯಕರಿಗೆ ಕಟ್ಟಿರ್ತಕ್ಕಂಥ ಚಾನ್ಸ್ ಜಾಸ್ತಿ ಇದೆ ಅಂತ. ಖಂಡಿತ ನೀವು ಹೇಳಿದ ಸರಿ. ಇದೇ ರೀತಿ ನಾವು 4 ರೀತಿಯಲ್ಲಿ ವಿಭಿನ್ನವಾಗಿ ನೋಡೋಣ ಸರ್. ಮೊದಲನೇದಾಗಿ ಯಾವುದೋ ಪ್ರಕರಣವನ್ನು ಭೇದಿಸಲಾಗದೆ ಸೋಮಾರಿತನದಿಂದ ಕಾಟಾಚಾರಕ್ಕೆ ಮಾಡಿದ ಎಂಕ್ವೈರಿಯಿಂದ ಪರಿಗಣಿಸೋಣ. ಎರಡನೇದಾಗಿ ಯಾವುದೋ ಪ್ರಭಾವಿ ವ್ಯಕ್ತಿಗಳನ್ನು ಬಚಾವ್ ಮಾಡಲಿಕ್ಕೋಸ್ಕರ ಈ ಥರ ಕೆಲಸ ಮಾಡಿದರೆ ಬಚಾವ್ ಮಾಡೋಣ. ಮೂರನೇದಾಗಿ ಈ ಪೊಲೀಸ್ ಠಾಣೆಯವರೇ ಯಾವ್ದಾದ್ರು ಕೊಲೆ ಮಾಡಿರ್ಬೋದಾ, ಕ್ರೈಮ್ ಮಾಡಿರ್ಬೋದಾ, ಅದನ್ನು ಯಾರು ಕಟ್ಟಾಗಿ ಕ್ಲೋಸ್ ಮಾಡಲಿಕ್ಕೋಸ್ಕರ 1 ಏಟಿಗೆ 2 ಅಕ್ಕಿ ಹೊಡೆಯುತ್ತಾರಲ್ಲ, ಹಾಗೆ 2 ಪ್ರಕರಣ ಮುಚ್ಚಕ್ಕೆ ಮಾಡಿದಾರಾ, ಅದು ಇದೆ. ಅಥವಾ ಇದೇ ಯಾವುದೋ ಇನ್ವೆಸ್ಟಿಗೇಷನ್ ಆಫೀಸರು ಯಾರೋ ಇವ್ರಿಗೇನೋ ವೈಯಕ್ತಿಕ ದ್ವೇಷ ಇತ್ತು, ಇವ್ರಿಗೆ ಯಾವ್ದು ಅಕ್ರಮ ಸಂಬಂಧ ಇತ್ತು. ನನಗೆ ಈಗ ತಮಗೆ ಗೊತ್ತಾಗಿರ್ಬೋದು, ಈಗ ಆ ಬಟ್ಟೆ ಎಲ್ಲ ಬಿಚ್ಚಿಟ್ಟಿದ್ದಾರೆ, ಬಟ್ಟೆ ಎಲ್ಲ ಬೇರೆ ಇದೆ, ನರಿಗಳು ತಿಂದರೆ ಹರಿದೋಗ್ಬೇಕು. ಹಾಗಾದರೆ ಅದು ರೇಪ್ ಆ್ಯಂಡ್ ಮರ್ಡರ್ ಆಗಿರ್ಬೋದಾ? ಮಹಿಳೆ ಆಗಿದ್ದರೆ ತಲೆಗೆ ಹೊಡೆದು ಸಾಯಿಸಿದ್ರೆ ಅಂದರೆ ರೇಪ್ ಆ್ಯಂಡ್ ಮರ್ಡರ್ ಆಗಿರ್ಬೋದಾ? ಇಷ್ಟೆಲ್ಲ ಅನುಮಾನಗಳು ನಮ್ಮ ಮುಂದೆ ಬಿಡುತ್ತೆ. ಹಾಗಾಗಿ ಮುಂದೆ ನಾನು ನ್ಯಾಯಾಲಯದಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದೇ, ಈ ತನಿಖೆ ಸಂಬಂಧಪಟ್ಟ ಹಾಗೆ ಪೊಲೀಸರಿಂದ ತನಿಖೆ ಆಗಬಾರ್ದು, ಇಂಡಿಪೆಂಡೆಂಟ್ ಬಾಡಿಯಿಂದ ಆಗಬೇಕು. ಯಾಕಂದರೆ ಇಲ್ಲಿ ಪೊಲೀಸ್ ಕೈವಾಡನೇ ಹೆಚ್ಚು ಕಾಣ್ತಾ ಇದೆ. ಯಾಕಂದರೆ ಅವರು ಎಷ್ಟರ ಮಟ್ಟಿಗೆ ಇದ್ದಾರೆ ಅಂದರೆ ನ್ಯಾಯಾಂಗವನ್ನೇ ಮೋಸ ಮಾಡೋಷ್ಟು ಮಟ್ಟಿಗೆ ಬೆಳೆದಿದ್ದಾರೆ. ಮೋಸ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೆಲ್ಲ ಮೋಸ ಮಾಡಿ ಆಗಿರೋದಕ್ಕೆ ನಿಮ್ಮ ಕ್ಲೈಂಟ್ಗೆ 2 ವರ್ಷ ಶಿಕ್ಷೆ ಆಗಿರೋದು. ಪಾಪ ಒಬ್ಬ ನಿರಪರಾಧಿ ತನ್ನ ಹೆಂಡತಿ ಕಾಣೆ ಆಗ್ತಾಳೆ ಅನ್ನೋ ಒಂದು ನೋವು, ಈ ಕಡೆ ಕುಟುಂಬವನ್ನು ಬಿಟ್ಟು ಬರಬೇಕು, ವಯಸ್ಸಿಗೆ ಬಂದ ಮಕ್ಕಳು, ವಯಸ್ಸಾದ ತಾಯಿ ತಂದೆ, ತಾನು ಏನೂ ತಪ್ಪು ಮಾಡಿದ್ದಾನೆ ಆ ಥರ ಫಿಸಿಕಲಿ ಹ್ಯಾರೇಸ್ಮೆಂಟ್ ಮಾಡಿಸ್ಕೊಂಡು 4-5 ದಿನ ಟಾರ್ಚರ್ ಮಾಡಿದ್ದಾರೆ. ಆ್ಯಂಡ್ ದೆನ್ ಪ್ರೂವ್ ಮಾಡ್ತಾರೆ, 2 ವರ್ಷ ಆತ ಜೈಲಲ್ಲಿದ್ದಾನೆ. ಸರ್, ನನಗೀಗ ಒಂದು ಪ್ರಶ್ನೆ ಕಾಡ್ತಾ ಇದೆ. ಆ್ಯಕ್ಚುಲಿ ನಿಮ್ಮ ಕ್ಲೈಂಟು ಸುರೇಶ್ ಈಗಲೂ ಕೂಡ ಅಪರಾಧಿನ ಅಂತ? ಮಲ್ಲಿಗೆ ಸಿಕ್ಕಿದ್ರು ಕೂಡ ನಾವು ಮಾರಲ್ಲಾಗಿ ಇಲ್ಲಪ್ಪ ಅವ್ರು ಹೆಂಡತಿ ಸಿಕ್ಕಿದ್ಲು ಇನ್ನು ನಿರಪರಾಧಿಯಿಂದ ನಾವು ಮಾತಾಡ್ಕೋಬೋದು ಆ್ಯಸ್ ಪರ್ ಕಾಮನ್ ಪೀಪಲ್. ಆ್ಯಸ್ ಪರ್ ಲಾ ಜಡ್ಜ್ ಮುಂದ್ಗಡೆ ಕೋರ್ಟ್ ಇನ್ನೂ ಆತ ಅಪರಾಧಿನೇ. ಖಂಡಿತ ಇದು ಅಪರಾಧಿ ಅಲ್ಲ, ಒಂದು ಆತ ಆರೋಪಿತ ಅಲ್ಲ. ಅದು ಖಂಡಿತ ಅದು ಶಿಕ್ಷೆ ಒಂದು ಭಾಗವೇ. ಜೈಲಲ್ಲಿದ್ದ ಅಪರಾಧಿ ಆಗ್ತಾನೆ ಆಗುತ್ತೆ. ಇದನ್ನು ನಾವು ನ್ಯಾಯಾಲಯ ಮುಂದೆ ಗಮನಕ್ಕೆ ತಂದಿದ್ದೀವಿ. ನ್ಯಾಯಾಲಯ ಅದನ್ನು ಹಿಂದೆ ಹೇಳಿತ್ತು. ಲಾಸ್ಟ್ SP ಅವರು ಬಂದ ಸಂದರ್ಭದಲ್ಲಿ ಆಂಗ್ಲ ಭಾಷೆಯಲ್ಲೇ ಕೋರ್ಟ್ ಹೇಳ್ತು, ಕೋರ್ಟ್ ನಾಟ್ ವಾಂಟ್ ಟು ರೈಟ್ ಎ ಸಿಂಗಲ್ ಲೆಟರ್ ಈಸ್ ಅಕ್ವಿಟೆಡ್ ಅಂತ ಬರೀಕ್ಕೆ ನಂಗೆ ಪದ ಇಷ್ಟ ಇಲ್ಲ, ಡಿಟೇಲ್ ಆರ್ಡರ್ ಬರೀಬೇಕು. ನಾನು ಇದ್ರ ಮೇಲೆ ಕುಲಂಕಷ ವಿಚಾರಣೆ ಮಾಡಿ ಡೀಟೇಲ್ ಆರ್ಡರ್ ಬರೀಬೇಕು, ಎಲ್ಲಿ ತಪ್ಪಾಗಿದೆ, ಯಾರು ತಪ್ಪು ಮಾಡಿದ್ದಾರೆ, ಇದರಿಂದ ಏನಾಗಿದೆ ಅನ್ನೋ ವ್ಯಕ್ತಪಡಿಸ್ತಾ ಇತ್ತು. ನಾನು ಕೂಡ ಅದನ್ನು ನಿರೀಕ್ಷೆ ಮಾಡಿದ್ದೀನಿ. ಯಾಕಂದರೆ ನನ್ನ ಕಕ್ಷಿದಾರರನ್ನು ಕೇವಲ ಒಂದು ಪದದಲ್ಲಿ ನೀನು ನಿರಪರಾಧಿಂದ ಅಂತ ಪದ ಉಪಯೋಗಿಸಬಾರ್ದು ನ್ಯಾಯಾಲಯ. ನನ್ನ ಬೇಡಿಕೆ ನ್ಯಾಯಾಲಯದಲ್ಲಿ ಏನಿದೆ ಅಂತ ಹೇಳಿದ್ರೆ, ಗೌರವಿತವಾಗಿ ವಿಷಾದವನ್ನು ವ್ಯಕ್ತಪಡಿಸಿ ಆತನ್ನು ಬಿಡುಗಡೆ ಮಾಡಬೇಕು. ಹೌದು, ಖಂಡಿತ ವಿಷಾದ ನ್ಯಾಯಾಲಯನೇ ವಿಷಾದ ವ್ಯಕ್ತಪಡಿಸ್ತಿತ್ತು ಪರಿಸ್ಥಿತಿಗೆ ಇನ್ವೆಸ್ಟಿಗೇಷನ್ ಆಫೀಸರ್ ತಂದುಬಿಟ್ರು. ಖಂಡಿತ ಇದು ಯಾಕಂದರೆ ನ್ಯಾಯಾಲಯ ಕೂಡ ಕಳಕಳಿ ಇದೆ. ಯಾಕಂದ್ರೆ ನ್ಯಾಯಾಲಯ ಏನು ಮಾಡುತ್ತೆ ಅಂತ ಹೇಳಿದ್ರೆ, ಇನ್ವೆಸ್ಟಿಗೇಷನ್ ಆಫೀಸರ್ ಮಾಡಿದಾಗ ಒಂದು ಪ್ರಾಧಿಕಾರ, ಸರ್ಕಾರ ಸರ್, ಅದು ಸ್ಟೇಟ್ ಪರವಾಗಿ ಮಾಡ್ತಕ್ಕಂಥದ್ದು. ಅವರು ಒಂದು ಮರ್ಡರ್ ಕೇಸ್ ಹ್ಯಾಂಡಲ್ ಮಾಡಿದ್ದಾರೆ ಅಂದರೆ ಒಬ್ಬ ವಿಕ್ಟಿಮ್ಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಮಾಡಿರ್ತಾರೆ ಅಂತ ಪೂರ್ವಭಾವನೆ ನಮ್ಮಲ್ಲೆಲ್ಲ ಇದ್ದೇ ಇರತಕ್ಕಂಥದ್ದು. ಅಂತಹ ಪೂರ್ವಭಾವನೆ ನ್ಯಾಯಾಲಯಕ್ಕೆ ಮೋಸ ಮಾಡಿದೆ ಅಂದಾಗ ನ್ಯಾಯಾಲಯಕ್ಕೂ ಕೂಡ ಒಂದು ಗಿಲ್ಟ್ ಕಾಡುತ್ತೆ. ನಮ್ಮಿಂದ ತಪ್ಪು ಮಾಡಿಸಿದ್ದಾರೆ ಅಂತ. ಅದಕ್ಕೆ ವಿಷಾದ ಅಂತ ಹೇಳ್ತೀನಿ. ನನ್ನ ಅಪರಾಧ ಅಂತ ಹೇಳಿಲ್ಲ, ವಿಷಾದ ಪದ ವಿಷಾದವನ್ನು ವ್ಯಕ್ತಪಡಿಸುತ್ತೆ. ಯಾಕಂದರೆ ಇಂಥ ಮಾಡೋ ತಪ್ಪಾಗಿದೆ. ಯಾಕಂದರೆ ಪ್ರಾಸಿಕ್ಯೂಷನ್ನ ಅವ್ರು ಮೋಸ ಮಾಡಿದ್ದಾರೆ. ಪಬ್ಲಿಕ್ ಪ್ರಾಸಿಕ್ಯೂಟ್ರು ಯಾವಾಗಲೂ ಕೂಡ ನೊಂದವರ ಪರ ಇರಬೇಕು. ಈ ಪ್ರಕರಣದಲ್ಲಿ ನೊಂದವರು ಯಾರು? ನನ್ನ ಕಕ್ಷಿದಾರ, ಯಾರು ಆರೋಪಿತನೇ ಇದನೋ ಅವನೇ ನೊಂದವ. ಆ ಕ್ಷಣಕ್ಕೆ ಅವರು ವಾದ ಮಾಡ್ತಾ ಸಂದರ್ಭದಲ್ಲಿ ಇವನು ಆರೋಪಿ ಆಗಿರೋದ್ರಿಂದ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸ್ಕಿಲಿಟಲ್ ಏನು ಕ್ರಿಯೇಟ್ ಮಾಡಿದ್ರಲ್ಲ ಸರ್, ಅವ್ರ ಪರವಾಗಿ ಏನಾದರೂ ಅವರು ಮುತುವರ್ಜಿ ವಹಿಸಿದ್ರ? ಮೊನ್ನೆ SP ಬರೋ ತನಕನೂ ಕೂಡ, ಹೌದು ಖಂಡಿತ SP ಬರೋ ತನಕನೂ ಕೂಡ ಅವ್ರ ಪರನ ಇದ್ರು. ಆದರೆ ಅವ್ರಿಗೆ ಓಪನ್ ಕೋರ್ಟಲ್ಲೇ ನಾನು ಹೇಳಿದೆ, ಪ್ರಾಸಿಕ್ಯೂಷನ್ ಅಂತ ಕಳ್ತಕ್ಕಂಥದ್ದು ನೊಂದವರ ಪರ ಇರಬೇಕು, ಆರೋಪಿತ ಪರ ಅಲ್ಲ. ಕೇವಲ ಏನಂತ ಪ್ರಿಸಂಪ್ಷನ್ ಎಲ್ಲರೂ ಅವರು ಚಾರ್ಜ್ ಶೀಟ್ ಹಾಕಿ ಸರಿ ಅಂತ ಹೇಳಿಕ್ಕೆ ಈಗ ಆಗಿರ್ತಕ್ಕಂಥದ್ದು. ತಮಗೆ ಇನ್ನೊಂದು ವಿಚಾರ ಹೇಳಕ್ಕೆ ಬರ್ತೀನಿ. ನನ್ನ ಸರ್ಚ್ ಪ್ರಕಾರ ಕರ್ನಾಟಕದಲ್ಲಿ ಕನ್ವಿಷನ್ ರೇಟ್ ಅಂತ ಹೇಳ್ತೀವಿ. ಕನ್ವಿಷನ್ ಅಂತ ಹೇಳಿದ್ರೆ ಈ ಅಪರಾಧ ದಂಡನೆ ಆಗ್ತಕ್ಕಂಥದ್ದು, ಶಿಕ್ಷೆಗಳಾಗ್ತಕ್ಕಂಥದ್ದು ಸರ್ 0.2%, 1000 0.2% ಹೇಳಿ. ಅಂದರೆ ನೀವು ಹೇಳ್ತಾ ಇರೋದು 100
ಅಪರಾಧ ಪ್ರಕರಣಗಳಿಗೆ ಕನ್ವರ್ಟ್ ಆಗ್ತಿರೋದು ಜಸ್ಟ್ 0.1. ಮತ್ತು ಹೆಂಗ್ ಸರ್ ಸೊಸೈಟಿ ಕ್ಲೀನ್ ಮಾಡೋಣ? ಮತ್ತು ಈ ಥರದ ಆರೋಪ ಮಾಡಿದವರು ಅಪರಾಧಿ ಸ್ಥಾನಕ್ಕೆ ನಿಲ್ಲಬೇಕಾಗಿರೋರು ಸಮಾಜದಲ್ಲಿ ಕಾಲರ್ ಎತ್ಕೊಂಡು ಓಡಾಡೋದಾದರೆ ಈ ಪೊಲೀಸ್ ಇಲಾಖೆ ಏನಕ್ಕೆ ಬೇಕು, ವಕೀಲರುಗಳು ಏನಕ್ಕೆ ಬೇಕು, ನ್ಯಾಯಾಧೀಶರುಗಳು ಇಷ್ಟೊಂದು ಕೆಲಸವನ್ನು ಯಾಕೆ ಮಾಡಬೇಕು ಸರ್? ಯಾಕಂದರೆ ತುಂಬ ಗಂಭೀರವಾದ ವಿಚಾರ ನೀವು ಹೇಳ್ತಾ ಇದ್ದೀರಾ. ಹೌದು ಸರ್, ಈಗ ವ್ಯವಸ್ಥೆ ಯಾವ ಥರ ಆಗಿದೆ ಅಂತ ಹೇಳಿದ್ರೆ ತಾವು ಮಾಧ್ಯಮದಲ್ಲಿ ನೋಡಿರ್ಬೋದು. ಇವಾಗೆಲ್ಲ ಕೊಲೆ ಲೈವ್ ವಿಡಿಯೋ ಮಾಡಿ ಕೊಲೆ ಮಾಡುವಂಥ ಪರಿಸ್ಥಿತಿ ಬಂದಿದ್ದಾರೆ. ಈಗ ತಾವು ನೋಡಿರ್ಬೋದು, ಹಿಂದೆ ಮುಂದೆ ಹಲವಾರು ಪ್ರಕರಣ ಬಂದಿದೆ. ಜೊತೆಗೆ ಮೊನ್ನೆ ವಿಡಿಯೋ ಒಂದು ಬಂತು, ಟ್ರಾಫಿಕ್ ಪೊಲೀಸಲ್ಲಿ 3 ಜನ ಹಿಂದೆ ಕೂತ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಪೊಲೀಸನ್ನು ಫೋಟೋ ಹೊಡೆಯೋಕೆ ಹೋದ ಪೊಲೀಸ್ನವರು ಹೆಬ್ಬಳು ತೋರಿಸಿ ಈಗ ಅಂತ ಇದ್ದಾರೆ. ಅಂದರೆ ಯಾವ ಪರಿಸ್ಥಿತಿ ಏನು ಮಾಡ್ಕೊಳ್ತೀರಿ ಅಂತ ಮಟ್ಟಿಗೆ ಹೋಗಿದೆ. ಅಂದರೆ ಪೊಲೀಸರು ಯಾವ ಮಟ್ಟಿಗೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಎಷ್ಟು ಮಟ್ಟಿಗೆ ಅವ್ರಿಗೆ ಕಾನೂನಿನ ಅರಿವಿದೆ, ಎಷ್ಟು ಮಟ್ಟಿಗೆ ತಮ್ಮ ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿ ಪ್ರಶ್ನೆ ಮಾಡ್ಕೊಳುತ್ತೆ. ಹಾಗಂತೇಳಿ ನಾನು ಕರ್ನಾಟಕ ಪೊಲೀಸನ್ನು ನಾನು ತೆಗಳ್ತಾ ಇಲ್ಲ, ಆದರೆ ಪ್ರಾಮಾಣಿಕ ಕರ್ತವ್ಯಗಳಾಗಬೇಕು. ಕೇವಲ ಹಣಕ್ಕೋಸ್ಕರ ಸಂಬಳಕ್ಕೋಸ್ಕರ ಬಂದು ಕೆಲಸ ಮಾಡ್ತಾರೆ ಆಗಬಾರ್ದು. ಸಮಾಜ ಸೇವೆ ವೆರಿ ಕ್ಲಿಯರ್ ಕಟ್ಟಾಗಿ ನಿಮ್ಗೆ ಹೇಳ್ತೀನಿ ಸರ್. ಇಲ್ಲಿ ಏನಾಗ್ತಿದೆ ಗೊತ್ತಾ ಸರ್, ಎಲ್ಲಿ ಪೊಲೀಸ್ ಇಲಾಖೆಗೆ ರಾಜಕೀಯ ಅಂದರೆ ಅಧಿಕಾರದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳ ಹಸ್ತಕ್ಷೇಪ ನೇರವಾಗಿ ಪ್ರಾರಂಭ ಆಗುತ್ತೋ ಅಲ್ಲಿ ಕ್ರೈಮ್ ರೇಟ್ ಆಟೋಮೆಟಿಕ್ಲಿ ಆಗ್ತಿದೆ. ಖಂಡಿತ ಸರ್, ಅದು ನಾನು ಒಪ್ಪಲೇಬೇಕು ಅದನ್ನು. ಯಾಕಂದರೆ ಅಧಿಕಾರ ಆಸೆಗೋಸ್ಕರನೇ ಬಂದಿರ್ತಾರೆ, ಯಾರೋ ಚೇಲಗಳಾಗಿ ಬಂದಿರ್ತಾರೆ, ಕ್ರಾಸ ಮಾಡ್ಸ್ಕೊಂಡು ಬಂದಿರ್ತಾರೆ, ಆಗ ಕಾರ್ಯ ಮಾಡಲೇಬೇಕು ಸರ್. ಋಣ ಅದು ಅವ್ರು ಅನ್ನ ತಿಂದಿರ್ತಾರೆ ಅಥವಾ ಇವ್ರು ಅನ್ನ ತಿಂದಿರ್ತಾರೆ, ಮಾಡಲೇಬೇಕು ಅವರು. ಎಲ್ಲ ಒಂದು ಕಡೆ ಒಂದು ಪೊಲಿಟಿಷಿಯನ್ನು ಅಥವಾ ಬೆಟ್ಟದಪುರ ಅಥವಾ ಪ್ರಿಯಾಪಟ್ಟಣ ಭಾಗದ ಒಬ್ಬ ಪ್ರಭಾವಿ ನಾಯಕನನ್ನು ರಕ್ಷಣೆ ಮಾಡಲಿಕ್ಕೆ ಈಗ ಈ ಪೊಲೀಸರು ಹೆಣದಂಥ ಒಂದು ಬಲೆ ಅಲ್ಲ. ಅದು ಅಲ್ಲಿ ಪಿರಿಯಾಪಟ್ಟಣ ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ. ಯಾವ್ದಾರು ಆಗಿರ್ಬೋದು ಸರ್, ಯಾರೋ ಪ್ರಭಾವಿ ನಾಯಕನ ಇರ್ಬೋದು, ಪ್ರಭಾವಿ ವ್ಯಕ್ತಿಗಳಿರ್ಬೋದು, ಇವರೇ ಪ್ರಭಾವಿಗಳಿರ್ಬೋದು. ಇನ್ವೆಸ್ಟಿಗೇಷನ್ ಆಫೀಸರ್ ಪ್ರಕಾಶ್ ಅವ್ರನ್ನ ಈಗ ಬೇರೆ ಇಲಾಖೆ ಅಥವಾ ನ್ಯಾಯಾಂಗ ಇಲಾಖೆ ಬೇರೆ ಡಿಪಾರ್ಟ್ಮೆಂಟಿಂದ ಎಂಕ್ವೈರಿ ಮಾಡಬೇಕು. ಅಂಡ್ ಟೀಮ್, ಪ್ರಕಾಶ್ ಅಂಡ್ ಟೀಮ್, ನೀವು ಹೇಳಿದ್ರಲ್ಲ ಒಬ್ಬರು IPS ಆಫೀಸರ್ ಅವತ್ತು ಟ್ರೈನ್ ಇದ್ದರು, ಬೆಟ್ಟದಪುರ ಸ್ಟೇಷನಲ್ಲಿ ಅವತ್ತು ಯಾರೆಲ್ಲ ಪೊಲೀಸ್ ಆಫೀಸರ್ಗಳಿದ್ದರು, ಕೂಡಿಗೆ ಪೊಲೀಸ್ ಸ್ಟೇಷನಲ್ಲಿ ಯಾರಿದ್ದರು, ಇಡೀ ಪ್ರಕರಣದಲ್ಲಿ ಪೊಲೀಸ್ ಇಲಾಖೆ ಅಂದರೆ ಆ ಒಂದು 3 ಠಾಣೆಗಳ ವ್ಯಾಪ್ತಿಯಲ್ಲಿ ಯಾರೆಲ್ಲ ಇನ್ವೆಸ್ಟಿಗೇಷನ್ ಆಫೀಸರ್ ಆಗಿದ್ದರು, ಪೊಲೀಸ್ ಪೇದೆಗಳಾಗಿದ್ದರು, ಇಷ್ಟೂ ಜನವನ್ನು ಎಂಕ್ವೈರಿ ಮಾಡಿದ್ರು ಮಾತ್ರ ಆ ಒಂದು ಸ್ಕೆಲಿಟಲ್ ಮತ್ತು ಅಣ್ಣೇಗೌಡ ಅನ್ನೋ ವ್ಯಕ್ತಿಯ ಸಾವಿನ ರಹಸ್ಯ ಬಯಲಾಗುತ್ತೆ ಅಂತ. ಖಂಡಿತ ಸರ್, ಅದು ಸಾವಿನ ಆಗಲೇಬೇಕು. ಆ ಇಂಡಿಪೆಂಡೆಂಟ್ ಬಾಡಿ ಅಂತ ಇದೆ ನಾನು ಪೊಲೀಸ್ ಡಿಪಾರ್ಟ್ಮೆಂಟ್. ಯಾಕಂದರೆ ಅವರ ಡಿಪಾರ್ಟ್ಮೆಂಟಲ್ಲಿ ಇರ್ತಕ್ಕ ಅವರ ಮೇಲಧಿಕಾರಿಗಳಿರ್ತಾರೆ, ಅವರು ಮುಚ್ಚಾಕುವಂಥ ಸಾಧ್ಯತೆಗಳು ಹೆಚ್ಚಿರ್ಬೋದು ಅಂತ ನನಗೊಂದು ಅನುಮಾನ ಇದೆ. ಹಾಗಾಗಿ ಪೊಲೀಸರಿಗೆ ತನಿಖೆ ಬೇಡ ಸರ್. ಯಾರು ಮಾಡಬೇಕು ಸರ್, ಇನ್ನು ಹೇಗೆ ಮಾಡಬೇಕು ಅಂತ ಯಾವ ರೀತಿ ಒತ್ತಾಯ ಮಾಡ್ತೀನಿ ನ್ಯಾಯಾಧೀಶರು? ನೀವು ನ್ಯಾಯಾಧೀಶರಿಗೆ ಇಂಡಿಪೆಂಡೆಂಟ್ ಬಾಡಿ ಪ್ರಕಾರ CBI ಕೊಡ್ಬೋದು, ಅಥವಾ ನಿವೃತ್ತ ನ್ಯಾಯಾಧೀಶರ ಮುಖಾಂತರ ಮಾಡ್ಬೋದು, ಅಥವಾ ಸರ್ಕಾರದ ಅನುಮತಿ ಸರ್ಕಾರದಿಂದ ಕೂಡ ನೇಮಕ ಮಾಡ್ಬೋದು, ಯಾರು ನೇಮಕ ಮಾಡ್ಬೋದು, ಮಾಡಲಿ. ಅಥವಾ ಖಾಸಗಿ ಏಜೆನ್ಸಿಗಳಿರ್ತಕ್ಕಂಥದ್ದು ಇಂಥವ್ರು ಕೊಟ್ಟರೆ ಖಂಡಿತ ಇಲ್ಲಿ ಆ ಸತ್ತಂಥ ವ್ಯಕ್ತಿ ಯಾರು ಮೂಳೆ ಸಿಕ್ಕಿದೆ, ಈಗ ನಮ್ಮ ಕಕ್ಷಿದಾರ ನ್ಯಾಯ ಸಿಕ್ಕಿದೆ, ಆ ಇದಕ್ಕೂ ಮೂಳೆಯೂ ಕೂಡ ಅದೇ ದೇಹ ಸಿಕ್ಕಿದೆ, ಅದು ಮಹಿಳೆಯದು ಮನುಷ್ಯನ ಎನ್ಸೋ ಗೊತ್ತಿಲ್ಲ ನನಗಿನ್ನು. ಸರ್, ಒಂದೇ UDR ನಂಬರಲ್ಲಿ 2 ವ್ಯಕ್ತಿಗಳು, ಒಂದು ಮೃತ ಪುಷ್ಪ ಏನು ಮಲ್ಲಿಗೆ ಅಂತ ಹೇಳ್ತೀರಾ, ಈಗ ಮಲ್ಲಿಗೆ ಜೀವಂತವಾಗಿರ್ತಕ್ಕಂಥ ಮೃತಳು ಯಾರು ಅಂತ ಪ್ರಶ್ನೆ. ಆದರೆ ಸೇಮ್ UDR ನಂಬರ್ನಲ್ಲಿ ಅಣ್ಣೇಗೌಡ ಅಂತಿದ್ದಿಲ್ಲ, ಆ ವ್ಯಕ್ತಿ ಯಾರು ಅನ್ನೋದು ಎಂಕ್ವೈರಿ ಆಗಬೇಕಲ್ಲ ಸರ್? ಖಂಡಿತ ಆಗಲೇಬೇಕು ಸರ್. ಅದಕ್ಕೆ ಕೂಡ ಮುಕ್ತಿ ಸಿಗಬೇಕು ಸರ್ ಕೊನೆಗೆ. ಅದಕ್ಕೋಸ್ಕರ ನನ್ನ ಪ್ರಕಾರ ಅದಕ್ಕೆ ಇನ್ನೂ ಮುಕ್ತಿ ಸಿಕ್ಕಿಲ್ಲ. ಹಾಗೆ ಪದೇ ಅದು ಬರ್ತಾ ಇದೆ ದೇಹ, ಅದಕ್ಕೊಂದು ಮುಕ್ತಿ ಸಿಗಬೇಕು. ಖಂಡಿತ ಅದನ್ನು ನ್ಯಾಯಾಲಯ ಕೊಡಿಸುತ್ತೆ ಅಂತ ನನಗೆ ನಂಬಿಕೆ ಇದೆ ಸರ್. ಸರ್, ಈಗ ನನಗೊಂದು ಕ್ಯೂರಿಯಾಸಿಟಿ ಇದೆ ಸರ್. ಈಗ ನಿಮ್ಮ ಕಡೆಯಿಂದ ಇದೊಂದು ಪ್ರೋಸೆಸ್ ಆಗಿದೆ, ಈಗ ನೀವೇನು ನ್ಯಾಯಾಲಯದ ಮುಂದೆ ಆ ವ್ಯಕ್ತಿ ಮೃತಳು ಏನಿದ್ಲು ಮಲ್ಲಿಗೆ ನ್ಯಾಯಾಧೀಶರ ಮುಂದೆ ನೀವು ನಿಲ್ಲಿಸಿರ್ಬೋದು, ಬಟ್ ಈಗ ಇನ್ವೆಸ್ಟಿಗೇಷನ್ ಆಫೀಸರು ಯಾರು ಆರೋಪಿ ಸ್ಥಾನದಲ್ಲಿದ್ದಾರೆ, ಪ್ರಕಾಶ್ ಅಂಡ್ ಟೀಮ್, ಅವರು ಒಂದು ರಿಟ್ ಹಾಕ್ಲಿಕ್ಕೆ ಅವಕಾಶ ಇದೆ ಅಂತ. ಇದು ಮಲ್ಲಿಗೆ ಅಲ್ಲ, ಇದ್ಯಾವುದೋ ಕ್ರಿಯೇಟ್ ಮಾಡಿರ್ತಕ್ಕಂಥದ್ದು, ಆಕೆಯ DNA ಆಗಬೇಕು, ಡೌಟ್ ಇದೆ ಅಂತ ಅವರು ಕೂಡ ಲೀಗಲಿ ಪ್ರೋಸೆಸ್ ಮಾಡಲಿಕ್ಕೆ ಅವಕಾಶ ಇದೆ. ಖಂಡಿತ ಮಾಡಲಿ, ನನಗೇನು ಅಭ್ಯಂತರ ಇಲ್ಲ. ಖಂಡಿತ ಅವಕಾಶ ಇದೆ. ಖಂಡಿತ ನಾನು ಅವ್ರ ಹತ್ರ ಕಡೆ ಕೇಳ್ಕೊಳ್ತೀನಿ, ನೀವು ಮಾಡಿ. ಖಂಡಿತ ಈ ಸತ್ಯತೆ ಬರಲೇಬೇಕು. ಖಂಡಿತ ಸತ್ಯತೆ ಬರಬೇಕು. ನೀವು ಅಥವಾ ಸುರೇಶನ ರಕ್ಷಣೆ ಮಾಡಲಿಕ್ಕೆ ವಕೀಲರು ಅಥವಾ ಇನ್ಯಾರೋ ಸುರೇಶ್ ಕಡೆಯವರು ಅವ್ರ ಫ್ರೆಂಡು ಯಾವುದೋ ಈಗೆಲ್ಲ ಬೇರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆ, ಆ ಥರದ್ದು ಏನಾರು ಒಂದು ವ್ಯಕ್ತಿಯನ್ನು ನಿರ್ಮಾಣ ಮಾಡಿ ಜಡ್ಜ್ ಮುಂದೆ ಎಲ್ಲ ಮಾಡಿರ್ತೀರ. ಬಟ್ ಅವರು ಒಂದು ವಾದ ಮಾಡಲಿಕ್ಕೆ ಅವಕಾಶ ಇದೆ ಅಂತಲ್ಲ ಸರ್ ಕಾನೂನು ಒಳಗಡೆ? DNA ಆಗಬೇಕು, ಪುಷ್ಪ ಅವ್ರ ಮಕ್ಕಳು ಮತ್ತು ಅವ್ರ ತಾಯಿ ಗೌರಿ ಅವ್ರದ್ದೆಲ್ಲ DNA ಆಗಿ ಪುಷ್ಪನ್ ಮತ್ತೊಮ್ಮೆ ಪ್ರೂವ್ ಮಾಡಬೇಕಾ ಅಂತ ಅವರು ನ್ಯಾಯಾಲಯದ ಮುಂದೆ ಒಬ್ಬ ವ್ಯಕ್ತಿ ಬಂದು ನಾನೇ ಆ ವ್ಯಕ್ತಿ ಅಂತೇಳಿ ತನ್ನ ಆಧಾರ್ ಕಾರ್ಡು, ತನ್ನ ಪಾನ್ ಕಾರ್ಡು ಎಲ್ಲ ಕೊಟ್ಟಾದಂತವನು ರಕ್ತ ಪರೀಕ್ಷೆ ಮಾಡಬೇಕು ಅಂತ ಹೇಳ್ಕೊಂಡು ದಡ್ಡತನದ ಪರಮಾದಿ ಮಾಡಲಿ. ಖಂಡಿತ ಅವಕಾಶ ಇಲ್ಲ, ಅವಕಾಶ ಅಂತಲ್ಲ, ಅವಕಾಶಕ್ಕೆ ನ್ಯಾಯಾಲಯ ಒಪ್ಪಬೇಕು. ನ್ಯಾಯಾಲಯ ಇವರು ಮಂಡವಾದಕ್ಕೆ ಹೋದರೆ ಖಂಡಿತ ಮಂಡವಾದಾಗ ಅವರೇ ದಂಡನೆ ಒಳಗೆ ಆಗ್ತಾರೆ. ಹೈಕೋರ್ಟಿಗೆ ಅವರೇನೋ ಹೋದರೆ ಪ್ರೂವ್ ಆಯಿತು ಅಂದರೆ ಅವರು ಖಂಡಿತವಾಗಿ ಅತಿ ತೀಕ್ಷ್ಣವಾದಂಥ ಶಿಕ್ಷೆ ಒಳಪಡ್ತಾರೆ ಅವರು. ಖಂಡಿತವಾಗಿ ಅಂಥ ದುಸ್ಸಾಹಸ ಕೈ ಹಾಕಿದ್ರೆ ಅವರು ದುಸ್ಸಾಹ. ಹಾಗಂತೇಳಿ ನಾನು ಅನುಮಾನ ವ್ಯಕ್ತಪಡಿಸೋದು ಸಹಜ. ಆದರೆ ಎಲ್ಲರೂ ಹೇಳ್ತಾರೆ, ಯಾರು ಗಣೇಶ್ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಅವ್ರ ಎವಿಡೆನ್ಸ್ಗಳು ಹೇಳ್ತಾ ಇದೆಯಲ್ಲ,
ನಾನು ಹೇಳ್ತಿಲ್ಲ, ಯಾಕಂದರೆ ದೌಡ್ ಸಾಕ್ಷಿಗಳಿದೆ. ಯಾಕಂದರೆ ಯಾರು ಚಾರ್ಜ್ ಶೀಟಲ್ಲಿ ಸಾಕ್ಷಿಗಳು ಹಾಕಿ ಸೈನ್ ಹಾಕಿದ್ರು ಅವ್ರು ಸತ್ಯ ಹೇಳ್ತಾ ಬಂದಿದ್ದಾರೆ, ಇವ್ರು ಸುಳ್ಳು ಬರ್ಕೊ ಬಂದಿರ್ತಕ್ಕಂಥದ್ದು. ಹಂಗೆ 52 ಕೂಡ ಕೃತಕ ಸಾಕ್ಷಿಗಳನ್ನ ಇಟ್ಕೊಂಡು ಒಂದು ಮರ್ಡರ್ ಕೇಸ್ನಲ್ಲಿ ಫಿಟ್ ಮಾಡಿಸ್ಬೋದು ಅಂದರೆ ಪೊಲೀಸರು ಯಾವ ಲೆವೆಲ್ಗೆ ಕ್ರೈಮ್ ಮಾಡಿದ್ದಾರೆ ಅಂತೇಳಿ ಸರ್ ರಾಜ್ಯದಲ್ಲಿ. ಖಂಡಿತ ಸರ್, ನೊಂದವ್ರನ್ನ ಕೇಳಬೇಕು. ಹಲವಾರು ಪ್ರಕರಣಗಳು ಈಗ ಮುಂದಕ್ಕೆ ಬರ್ತಾ ಇದೆ, ಇನ್ನೂ ಮುಂದಕ್ಕೆ ಬರುತ್ತೆ. ಮಾಧ್ಯಮಗಳು ಇವತ್ತು ಎಲ್ಲವನ್ನ ಸಾರ್ವಜನಿಕವಾಗಿ ನೀಡ್ತಕ್ಕಂಥ ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದೆ. ತಮ್ಮಂಥವ್ರು ಕೂಡ ಆಗಿರ್ಬೋದು, ಒಳ್ಳೆ ಕಾರ್ಯಗಳು ತೊಡಗಿದಿರಿ, ನೊಂದ ವ್ಯಕ್ತಿಗಳು ಕಲಿಸ್ತಾ ಇದ್ದೀರಿ. ಹಾಗಾಗಿ ಹಲವಾರು ಪ್ರಕರಣಗಳು, ಮುಚ್ಚೋದ ಪ್ರಕರಣಗಳು ಇವತ್ತು ಮೇಲೋಟಕ್ಕೆ ಬರ್ತಾ ಇದೆ. ಖಂಡಿತ ಎಲ್ರಿಗೂ ನ್ಯಾಯ ಸಿಗಬೇಕು, ಅದು ಬರುತ್ತೆ, ಖಂಡಿತ ಬರುತ್ತೆ. ಸಂವಿಧಾನದಲ್ಲಿ 4ನೇ ಅಂಗ ಆಗಿರ್ತಕ್ಕಂಥ ಮಾಧ್ಯಮದವರು ನಿಮ್ಮ ಮುಖಾಂತರನೇ ಇವತ್ತು ಸಾರ್ವಜನಿಕರು ನಂಬಿಕೆ ಹುಟ್ಟಿದೆ. ಇಲ್ಲಿ ಖಂಡಿತ ಅವೇರ್ನೆಸ್ ಬಂದಿದೆ, ಎಲ್ಲರೂ ಕೂಡ ನ್ಯಾಯಾಲಯದ ಮೇಲೆ ನಂಬಿಕೆ ಮಾಡ್ಕೊಂಡಿದ್ದಾರೆ. ತಮ್ಮೇಲೂ ಕೂಡ ನಂಬಿಕೆ ಇದೆ, ಏನೋ ಒಂದು ನ್ಯಾಯ ಸಿಗುತ್ತೆ ಖಂಡಿತ ಸರ್, ಇಲ್ಲ ಅಂತಲ್ಲ ಸರ್. ಒಂದು ವಿಚಾರ, ನಾವು ಸಮಾಜದಲ್ಲಿ ಯಾವ ರೀತಿ ಬದುಕ್ತಿರ್ಬೇಕು ಅಂತ ಹೇಳಿದ್ರೆ, ನಾವು ಹೆಂಡತಿ ಮಕ್ಕಳು ಹೇಗಿರಬೇಕು, ನಮಗೆಷ್ಟು ಸೇಫ್ಟಿ ಬೇಕು, ನಾವು ಹೇಗಿದ್ದರೆ ನಮ್ಮ ಹೆಂಡತಿ ಸೇಫ್ಟಿ ಅಂತ ಅನ್ಕೋತೀವಿ, ಅದೇ ರೀತಿ ಸಮಾಜನೂ ಇರಬೇಕು. ನಾವು ಹಾಗೆ ನಡ್ಕೊಂಡ್ರೆ ಸಮಾಜ ಹಾಗಿರುತ್ತದೆ, ನಾವು ಮಿಸ್ಬಿಹೇವ್ ಮಾಡ್ಕೊಂಡು ಹೋದರೆ ಸಮಾಜ ಮಿಸ್ಬಿಹೇವ್ ಆಗಿರ್ತದೆ. ಪಬ್ಲಿಕ್ ತುಂಬ ಜನ ನನಗೂ ಕೂಡ ಕಾಮೆಂಟ್ ಮಾಡ್ತಿದ್ದಾರೆ, ಕಾಲ್ ಮಾಡ್ತಿದ್ದಾರೆ ಸರ್. ಯಾಕಂದರೆ ಸವಿಸ್ತಾರವಾಗಿ ಗುಡ್ಡೀಸ್ ವಾಹಿನಿಯಲ್ಲಿ ಇಡೀ ಕ್ರೈಮ್ ಮಿಸ್ಟನ್ನು ಹಂತವಾಗಿ ಎಳೆಯಾಗಿ ಜನಗಳಿಗೆ ತಲುಪಿಸಿದ್ವಿ. ಸೊ ಎಲ್ಲವೂ ಹೇಳಿದ್ದೀರಾ, ಓಕೆ ಸರ್, ಆತನಿಗೇನೋ ಶಿಕ್ಷೆ ಆಗೋಯಿತು. ಬಟ್ ಇನ್ವೆಸ್ಟಿಗೇಷನ್ ಆಫೀಸರ್ ಇಷ್ಟೊಂದು ಫೇಕ್ ಡಾಕ್ಯುಮೆಂಟನ್ನು ಕ್ರಿಯೇಟ್ ಮಾಡಿ ಒಬ್ಬ ನಿರಪರಾಧಿಯನ್ನು ಅಪರಾಧಿ ಅಂತ ಪ್ರೂವ್ ಮಾಡಿ ಆಗಿದೆ. 2 ವರ್ಷ ಆತ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸಿದೆ. ಅಟ್ ಎ ಸೇಮ್ ಟೈಮ್ ಇನ್ವೆಸ್ಟಿಗೇಷನ್ ಆಫೀಸರ್ಸ್ ಆ್ಯಂಡ್ ಪೊಲೀಸ್ ಟೀಮ್ಗೆ ಯಾವ ಪ್ರಮಾಣದ ಶಿಕ್ಷೆ ಆಗುತ್ತೆ ಸರ್, ಅದನ್ನು ನಾವು ನೋಡಬೇಕು ಅಂತ ಕೇಳ್ತಿದ್ದಾರೆ. ಖಂಡಿತ, ನಾನು ಹಿಂದೆ ಆಗಲೇ ಹೇಳಿದಾಗೆ IPC ಕಾಲಮ್ 211, ಈಗ ಹೊಸ BNS ಆದಮೇಲೆ ಅದು 248B ಅಂತ ಆಗಿದೆ ಸರ್. ಅದರಲ್ಲಿ ಯಾರ ಅಪರಾಧ ಮಾಡಿದ್ದಾನೆ ಅಂತೇಳಿ ಚಾರ್ಜನ್ನು ನಿರಾಪಣೆ ಮಾಡಿದ ಸಂದರ್ಭದಲ್ಲಿ ಆತನಿಗೆ ಏನು ಶಿಕ್ಷೆ ಹೆಚ್ಚು ಅದೇ ಪ್ರಮಾಣದಲ್ಲಿ, ಅಂದರೆ ನಾನೀಗ ಅವ್ರ ಮೇಲೆ ಹಾಕ್ತಿರ್ತಕ್ಕಂಥ ಚಾರ್ಜು ಸೆಕ್ಷನ್ 211 ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ, ಆದರೆ 10 ವರ್ಷ ಕಾಲ ಪೊಲೀಸ್ನವ್ರಿಗೆ ಶಿಕ್ಷೆ ವಿಧಿಸ್ಬೋದಕ್ಕಂಥ ಶಿಕ್ಷೆ ಎಂಟೈರ್ ತಂಡವನ್ನು ಮಾಡ್ತಕ್ಕ ಒಂದು ಇದೆ. ಎರಡನೇದು, ನ್ಯಾಯಾಲಯಕ್ಕೆ ತಪ್ಪುದಾರಿಗಳಿರ್ತಕ್ಕಂಥದ್ದಕ್ಕೆ ದಂಡನೆ ಇದೆ, ಅದು ಕೂಡ 2 ರಿಂದ 7 ವರ್ಷಗಳ ಕಾಲ ಶಿಕ್ಷೆ ಇದೆ ಸರ್. ಎರಡು ನನ್ನ ರಿಸರ್ಚ್ ಪ್ರಕಾರ ಇದೆ. ಮತ್ತು ಕೋರ್ಟ್ ಸುಮುಟ ಕೂಡ ಮಾಡ್ಬೋದು, ಕೋರ್ಟ್ ಸುಮುಟ ಕೂಡ ಆ್ಯಕ್ಷನ್ ತಗೋಬೋದು, ಅವ್ರನ್ನ ಡಿಸಿಪ್ಲಿನ್ ಆ್ಯಕ್ಷನ್ ತೊಗೊಂಡು ಸಸ್ಪೆನ್ಷನ್ ಮಾಡುವಂಥದ್ದು. ಈಗ ಇದೆಲ್ಲ ಆಗಿದೆ, ಈಗ ಪ್ರತ್ಯಕ್ಷ ಆಗಿದ್ರೆ ಆ ಒಂದು ಪೊಲೀಸ್ ಅಧಿಕಾರಿಗಳು ಪೇದೆಗಳು ಇನ್ನೂ ಸಸ್ಪೆಂಡ್ ಆಗೇ ಇಲ್ಲ ಸರ್. ಅದು ಇನ್ನೂ ಯಾಕಂದರೆ ವಿಚಾರಣೆ ನಡೀತಾ ಇರೋದ್ರಿಂದ ಇನ್ನೂ ನ್ಯಾಯಾಲಯದಿಂದ ಅಂತಿಮ ಕನ್ಕ್ಲೂಷನ್ ಬರದೇ ಇರೋ ಕಾರಣ ಅದು ಹಾಗೇ ಇದೆ. ಬಟ್ ನೈತಿಕತೆ ಇರ್ತಕ್ಕಂಥ ಪೊಲೀಸರು ಕಾಕಿ ಬಟ್ಟೆ ಹಾಕಬಾರ್ದು. ನೈತಿಕತೆ ಇದ್ದಂಥವ್ರು ತಪ್ಪಿನ ಅರಿವಾಗಿದ್ರು ಕೂಡ ಅವರು ಜಸ್ಟಿಫೈ ಮಾಡಿಕೊಂಡು ಇನ್ನೂ ಕೂಡ ಕಾಕಿ ಬಟ್ಟೆ ಹಾಕಿದ್ದಾರೆ ಅಂದರೆ. ನನಗೊಂದು ಮಾಹಿತಿ ಬಂತು ಸರ್, ನೀವು ಹೇಗೆ ತೊಗೋತೀರೋ ಗೊತ್ತಿಲ್ಲ. ಬೆಳಗ್ಗೆ ಬರ್ತಾರೆ, ಹಿಂದಿನ ದಿನ ಆ ಪುಷ್ಪನ ನೀವು ಸೆಕ್ಯೂರ್ ಮಾಡ್ಕೋತೀರಾ, ಪೊಲೀಸ್ ಸ್ಟೇಷನಲ್ಲಿ ಎಲ್ಲೆಲ್ಲಿದ್ದಾರೆ ಅಂತೇಳಿ ಫೋಟೋಸು ಕೂಡ ತೆಗ್ದು ನೀವು ಇಮ್ಮಿಡಿಯೇಟಾಗಿ PG ರಾಘವೇಂದ್ರ ಅವ್ರ ಮುಖಾಂತರ ಫಾಸ್ಟ್ ಕೇಸ್ ಹಾಕ್ತೀರಾ. ಆ್ಯಂಡ್ ದೆನ್ ಕೋರ್ಟ್ ಆರ್ಡ್ರ್ ಮಾಡುತ್ತೆ, ನೀನೇ ನಾಳೆ ತರ್ತಾರೆ ಅನ್ನೋ ಸಂದರ್ಭದಲ್ಲಿ ಒಂದಷ್ಟು ವಕೀಲರುಗಳ ಮುಖಾಂತರ ಈ ಇನ್ವೆಸ್ಟಿಗೇಷನ್ ಆಫೀಸರ್ ನಿಮ್ಮನ್ನು ಸೆಟ್ಲ್ಮೆಂಟ್ಗೆ ಕೂಗಿದ್ರಂತೆ, ನಿಜನ? ಇಲ್ಲ ಆ ಥರ ಏನಿಲ್ಲ. ಓಕೆ ಸರ್, ಈಗ ಕೊನೆಯದಾಗಿ ನಾನು ನಿಮ್ಮನ್ನು ಕೇಳ್ತಾ ಇದ್ದೀನಿ ಸರ್, ಈ ವಿಚಾರದಲ್ಲಿ ಮಲ್ಲಿಗೆಗೆ ಏನಾದರೂ ಶಿಕ್ಷೆ ಆಗುತ್ತಾ ಏನು ಅಂತ ಸರ್ ಕುತೂಹಲ ಇರೋದು. ಯಾಕೆ ಆಕೆ ಒಂದು ಮಾಡಿದ ಎಡವಟ್ಟು ಅಥವಾ ಆಕೆ ಒಂದು ವೈಯಕ್ತಿಕ ಸಂಬಂಧ ಇರ್ಬೋದು, ಹೇಳ್ಬಿಟ್ಟು ಹೋಗ್ಬೋದಾಗಿತ್ತು. ಅಟ್ಲೀಸ್ಟ್ ಗಂಡನಿಗೆ ಶಿಕ್ಷೆ ಆಗಿದೆ ಅನ್ನೋ ವಿಚಾರ ಪತ್ರಿಕೆಗಳಲ್ಲಿ, ರಿಲೇಷನ್ನಲ್ಲಿ ಮೊಬೈಲ್ ಕೂಡ ಯೂಸ್ ಮಾಡಿದರೆ ಗೊತ್ತಾಗಿದೆ. ನಿರಪರಾಧಿ ನನ್ನ ಗಂಡನಿಗೆ ಶಿಕ್ಷೆ ಆಗಿದೆ ಅಂದರೂ ಕೂಡ ಈಕೆಯ ಹೆಸರು ನನ್ನನ್ನು ಕೊಲೆ ಮಾಡಿದರೆ ಅಂತ ಬಿಂಬಿಸಲಾಗಿದೆ ಅಂತ ಗೊತ್ತಿದ್ದು ಕೂಡ ಕೋರ್ಟ್ಗೆ ಆಕೆ ಸಾಕ್ಷಿ ಹೇಳುವಂಥ ವಿಚಾರದಲ್ಲಿ ಉದ್ದೇಶಪೂರ್ವಕವಾಗಿ ಹಿಂದೆ ಉಳಿದ್ಲು. ಈ ಒಂದು ಆ್ಯಂಗಲಲ್ಲಿ ಏನಾದರೂ ಅವ್ರಿಗೇನಾದರೂ ಶಿಕ್ಷೆ ಆಗೋ ಸಾಧ್ಯತೆ ಇದೆ? ವೈಯಕ್ತಿಕವಾಗಿ ಅದು ಮ್ಯಾಟ್ರಿಮೋನಿ ಕೇಸ್ ಅಂತ ಬರ್ತದೆ ಅಷ್ಟೇ. ಗಂಡನ ಬೇಡ ಅಂತ ಬೇರೆ ಪ್ರಿಯಕನ ಜೊತೆ ಹೋದ್ಲು ಅಷ್ಟೇ ಹೊರತು ಈ ಪ್ರಕರಣ ಆಕೆ ತಪ್ಪೇನಿಲ್ಲ. ಆಕೆ ಪ್ರಕರಣ ಇದರಲ್ಲಿ ಎಂಟೈರ್ ಪ್ರಕರಣ ಸ್ಟಾರ್ಟ್ ಮಾಡಿದ್ರೆ ಪೊಲೀಸ್ನವ್ರು ಅಷ್ಟೇ. ಆಕೆ ಉದ್ದೇಶನೇ ಇಲ್ಲ, ಅಷ್ಟು ಪ್ರಭಾವಿನೂ ಅಲ್ಲ, ಗಂಡನ ಒಳಗೆ ಹಾಕ್ಸೋ ಪ್ರಭಾವಿನೂ ಅಲ್ಲ. ಅವರೆಲ್ಲ ಕೂಲಿ ಮಾಡ್ತಕ್ಕಂಥ ವ್ಯಕ್ತಿಗಳು, ಎಲ್ಲ ಕೂಲಿ ಮಾಡ್ಕೊಂಡು ಇದ್ದಾರೆ. ಯಾವುದೋ ಪ್ರದೇಶದಲ್ಲಿ ರಿಮೋಟ್ ಏರಿಯಾವೆಲ್ಲ ಎಸ್ಟೇಟ್ಗಳು, ಆ ಲೈನ್ ಮನೆಗಳದ್ದು ಬರ್ತವೆ, ಅಲ್ಲೆಲ್ಲೋ ಕೆಲಸ ಮಾಡ್ಕೊಂಡು ಎಸ್ಟೇಟ್ನಲ್ಲಿ ಇರ್ತಾರೆ. ಯಾವುದೋ ವಾರಕ್ಕೊಂದ್ಸಲ ಸಿಟಿಗೆ ಮಡಿಕೇರಿ ವಿರಾಜಪೇಟೆಗೆ ಬಂದು ಸಾಮಾನು ಹೋಗ್ತಾರೆ ಅಷ್ಟೇ ಹೊರತು ಅವ್ರದ್ದೇನು ತಪ್ಪರಲ್ಲ. ಆದರೆ ನನ್ನ ಕಕ್ಷಿದಾರ ಆಕೆಯಿಂದ ವಿಚ್ಛೇದನ ಪಡೆಯೋಕ್ಕೆ ಅರ್ಹನಾಗಿದ್ದಾನೆ, ವಿಚ್ಛೇದನ ಪಡಿತಾನೆ, ಖಂಡಿತ ಪಡಿತಾನೆ. ಆಕೆ ಹೇಳಿದಾಳೆ, ನಾನು ಬೇರೆ ಜೊತೆ ಇದ್ದಾಳೆ, ಅಕ್ರಮ ಸಂಬಂಧ ಆಗಿರ್ಬೋದು. ಕೆಲವು ಟೈಮ್ ಆಕೆ ಗಂಡ ಅಂತ ಹೇಳಿದಾಳೆ, ಗಣೇಶನ್ನ 2ನೇ ಮದುವೆ ಆಗಿದೆ ಅಂತ ಹೇಳಿದಾಳೆ, ಕೆಲವೊಂದು ಸ್ಟೇಟ್ಮೆಂಟ್ ಕೊಟ್ಟಿದೆ, ಆಕೆ ಸ್ಟೇಟ್ಮೆಂಟ್ ಕೂಡ ಹೇಳಿದೆ. ಸೊ ಹಾಗಾಗಿ ಆಕೆ ವಿಚ್ಛೇದನ ಪಡೆಯೋಕ್ಕೆ ಮಾತ್ರ ಆಕೆ ಪಡಿತಾರೆ. ಆಕೆ ಈತನಿಂದ ಏನೂ ಕೂಡ ಪಡೆಯೋಕ್ಕಾಗಲ್ಲ. ಮತ್ತು ಕಾನೂನಲ್ಲಿ ಆಕೆಯನ್ನು ಶಿಕ್ಷಕ್ಕೆ ಯಾವುದೇ ಥರದ ಅಪರಾಧನೂ ಮಾಡಿಲ್ಲ. ಆಕೆ ಹೆಸರನ್ನು ಬಳಸ್ಕೊಂಡು ಅಪರಾಧ ಮಾಡಿರ್ತಕ್ಕಂಥದ್ದು ಪೊಲೀಸರು. ಖಂಡಿತ ಆಕೆ ಹೆಸರು ಹೇಳ್ಕೊಂಡು ಆಕೆ ಸತ್ತೋಗಿದೆ ಅಂದ್ಕೊಂಡು ಆಕೆನ ಇದು ನೀವು ನಮ್ಮ ಕಕ್ಷೆಯನ್ನು ಮಾಡಿರ್ತಕ್ಕಂಥ ಅಪರಾಧ ಪೊಲೀಸರು ಮಾಡಿರೋದು ಅಪರಾಧ ಹೊರತು ಆಕೆಯನ್ನು ಅಪರಾಧ ಮಾಡಿಲ್ಲ. ಆಕೆನೂ ಅಪರಾಧ ಮಾಡಿಲ್ಲ, ನನ್ನ ಕಕ್ಷಿದಾರನೂ ಅಪರಾಧ ಮಾಡಿಲ್ಲ. ಡೌಟ್ ಇದೆ ಸರ್, ಈಗ ಆತ ಕೊಡ್ತಕ್ಕಂಥ ಮಿಸ್ಸಿಂಗ್ ಕಂಪ್ಲೇಂಟ್ಗೂ ಈ ಸ್ಕೆಲಿಟಲ್ ಸಿಕ್ಕಿರ್ತಕ್ಕಂಥ
ಒಂದು ಬೆಟ್ಟದಪುರ ಸ್ಟೇಷನ್ ಲಿಮಿಟ್ಗೂ ಎಷ್ಟು ದಿನ ವ್ಯತ್ಯಾಸ ಆಯಿತು? ಈಗ ಒಂದು ಬಾಡಿ ನ್ಯಾಚುರಲ್ ಆಗಿ ಕೊಳಿಬೇಕು, ಕರಗಬೇಕು, ಸ್ಕಿಲಿಟನ್ ರೂಪಕ್ಕೆ ಬರಬೇಕು ಅಂದರೆ ಒಂದಷ್ಟು ದಿನ ಆಗಬೇಕಾಗುತ್ತೆ. ಅದು ಯಾಕೆ ಸರ್ 24 hours ಒಳಗಡೆ? 19/10/2020 ಆಕೆ ಕಾಣೆ ಆಗಿದ್ದಾಳೆ ಅನ್ನೋದು ವಿಚಾರ ಮನೆ ಬಿಟ್ಟು ಹೋಗಿರ್ತಕ್ಕಂಥದ್ದು ಆಕೆ ಸ್ಟೇಟ್ಮೆಂಟ್ ಕೂಡ ಹೇಳ್ತಾರೆ. ನನ್ನ ಕಕ್ಷಿದಾರ ಕಂಪ್ಲೇಂಟ್ ಕೊಡ್ತಕ್ಕಂಥದ್ದು 13/11/2020. ಸಹಜವಾಗಿ 11+12 23 ದಿನ ಒಳಗಡೆ ಆಗುತ್ತೆ ಕಂಪ್ಲೇಂಟ್ ಕೊಡ್ತಾನೆ. ಕಾರಣಕ್ಕೆ ಬಾಡಿ ಸಿಗ್ತಕ್ಕಂಥ ಸ್ಕೆಲಿಟನ್ ಸಿಗತಕ್ಕಂಥದ್ದು 12/11/2020. ಅಂದರೆ ಈಕೆ ಹೋದ 22 ದಿನ, 22 ದಿನಕ್ಕೆ ಬಾಡಿ ಫುಲ್ ನಶಿಸೋಕ್ಕೆ ಸಾಧ್ಯ ಇಲ್ಲ. ಕೆಲವು ಹುಳಗಳೆಲ್ಲ ಬಂದು ಕೂತ್ಕೊಂಡಿರಬೇಕು, ಅಥವಾ ಬಾಡಿ ತಿಂದಿದ್ರು ಕೂಡ ನೀಟಾಗಿದೆ, ಬಟ್ಟೆನ ಕೊಡಬೇಕು, ಅಷ್ಟು ಗೆಜರಾರ ಹಿಡಿಬೇಕಲ್ಲ ಸರ್, ಅಷ್ಟನ್ನ ಆಗಬೇಕಾದ್ರೆ. ಅದೇ ಇವೆಲ್ಲ ನೀವು ಗಮನಿಸ್ಬೋದು. ಇವೆಲ್ಲ ಸಾಮಾನ್ಯ ಮನುಷ್ಯನಿಗೆ ಬರ್ತಕ್ಕಂಥ ಕಾಮನ್ ಸೆನ್ಸ್ಗಳು. ಆ ಕಾಮನ್ ಸೆನ್ಸ್ ಪೊಲೀಸ್ನವ್ರಿಗೆ ಇಲ್ಲ ಅಂತ ಅಂದ್ಕೊಳ್ತೀನಿ ಸರ್. ಆ ವೇನಲ್ಲಿ ಥಿಂಕ್ ಮಾಡಿಲ್ಲ. ಎಲ್ಲೋ ಇನ್ವೆಸ್ಟಿಗೇಷನ್ ದಾರಿ ತಪ್ಪಿದೆ, ಇಲ್ಲ ದಾರಿ ತಪ್ಪಿಸಿದಾರೋ, ಇಲ್ಲ ಬೇಕಂತ ಮಾಡಿದಾರೋ, ಇದೆಲ್ಲ ತುಂಬ ವಿಚಾರಣೆ ಆಗಬೇಕಾಗಿದೆ ಸರ್. ಈಗ ಓಕೆ ಸರ್, ಈಗ ಈತನಿಗೆ ಏನು ಶಿಕ್ಷೆ ಆಗಿದೆ ಅದ್ರ ದುಪ್ಪಟ್ಟು ಶಿಕ್ಷೆ ಆಗುತ್ತೆ. ಬಟ್ ಅವನಿಗೆ ಲಾಸ್ ಯಾರು ಕಟ್ಕೊಡ್ತಾರೆ ಸರ್? ಸಾಮಾಜಿಕವಾಗಿ ಆಗಿರ್ತಕ್ಕಂಥ ನೋವು, ಅವಮಾನ, ಆ ಲಾಸನ್ನು ಯಾವುದೇ ರೀತಿ ಕಟ್ಕೊಡ್ತಾರೆ ಅಂತ ಹೇಳಿ ಸರ್? ಇದಕ್ಕೆ ಸರ್ಕಾರ ಹೊಣೆ. ಯಾವುದೇ ಪ್ರಕರಣ ಆಗಿರ್ಬೋದು, ತಾವು ನೋಡ್ಬೋದು, ಸ್ಟೇಟ್ ಪಾರ್ಟಿ ಆಗಿರ್ತದೆ. ಪ್ರಾಸಿಕ್ಯೂಷನ್ ಅಂತ ಹೇಳಿದ್ರೆ ಸ್ಟೇಟ್ ಅವ್ರ ಪರವಾಗಿ. ಈಗ ನಾವು ಕೂಡ ಕೇಳ್ತಕ್ಕಂಥದ್ದು ರಾಜ್ಯ ಸರ್ಕಾರವನ್ನೇ ನಾವು ಕೇಳ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಅವರಿಂದ ವಸೂಲಿ ಮಾಡ್ತಾರೋ, ಅವ್ರು ಕೊಡ್ತಾರೋ ನಮ್ಗೆ ಗೊತ್ತಿಲ್ಲ. ನನ್ನ ಕಕ್ಷಿದಾರನಿಗಂತೂ ಪರಿಹಾರ ಕೊಡಿಸ್ಬೇಕು. ಯಾಕಂದರೆ ಆತ 2 ವರ್ಷ ಸಫರ್ ಮಾಡಿರ್ತಕ್ಕಂಥ ಒಂದು ವಿಚಾರ ಆದರೆ, ಆ ಕುಗ್ಗ ಹೋಗಿರ್ತಕ್ಕಂಥ ಮನೆ ಇದೆಯಲ್ಲ, ಕುಟುಂಬ ಇದೆಯಲ್ಲ, ಅದಕ್ಕಾಗಬೇಕು. ಆತ ಒಬ್ಬ ಮಗ ಶಾಲೆ ಬಿಟ್ಬಿಟ್ಟಿದ್ದ ಓದೋಕ್ಕಾಗ್ದೇನೆ ಕೂಲಿ ಮಾಡ್ತಾಯಿದ್ದಾನೆ ಮನೆ ಸಾಕೋಸ್ಕರ. ವಯಸ್ಸ ತಂದೆ ತಾಯಿ ಇದ್ದಾರೆ, ಅತ್ತೆ ಇದ್ದಾರೆ, ಮುಖ್ಯವಾಗಿ ಯಾರು ಮಲ್ಲಿಗೆ ತಾಯಿ ಇದ್ದಾರೆ, ಇವ್ರ ಮೇಲೆ ಡಿಪೆಂಡ್ ಆಗಿದ್ದಾರೆ, ಅವರು ಕೂಡ ಇದ್ದಾರೆ. ಮತ್ತು ಸಮಾಜದಲ್ಲಿ ಆತ ಖಂಡಿತ ಮಾನಹಾನಿ ಆಗಿರ್ತಕ್ಕಂಥದ್ದು, ಅದು ಕೂಡ ಸ್ಟೇಟೇ ಹೊಣೆಗಾರ ಆಗುತ್ತೆ. ನಾವು ರಾಜ್ಯ ಸರ್ಕಾರದ ಮೇಲೆ ನಾವು ಅದು ಕೇಳ್ತೀವಿ. ಇವ್ರ ಮೇಲೆ ಅಪರಾಧಕ್ಕೆ ದಂಡನೆ ಕೊಡಿ ಅಂತ ಇವ್ರನ್ನ ಕೇಳ್ತೀವಿ, ಶಿಕ್ಷೆ ಮಾಡಿ ಕೇಳ್ತೀವಿ. ಸರ್ಕಾರಕ್ಕೆ ಪರಿಹಾರನ ಕೇಳ್ತೀವಿ. ಖಂಡಿತ ಹೋಗ್ತೀವಿ ಖಂಡಿತ. ಇನ್ನು ಮುಂದೆ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ರಿಟ್ ಪಿಟಿಷನ್ ಮುಖಾಂತರ 482ನಲ್ಲಿ ಕಾಂಪನ್ಸೇಷನ್ ಕೇಳಲಿಕ್ಕೆ ಹೋಗ್ತೀವಿ. ಅದ್ರ ಜೊತೆಗೆ ಹೌದೌದು SC/ST ಆಯೋಗ ಅಂತ ಇದೆ. ಯಾಕಂದ್ರೆ ದೌರ್ಜನ್ಯ ಎಸಗಿರ್ತಾರೆ ಟ್ರೈಬ್ಸ್ ಮೇಲೆ, ಅದು ಕೂಡ ಅಪರಾಧ ಇದೆ. ಅಲ್ಲೂ ಕೂಡ ಒಂದು ಮನವಿ ಸಲ್ಲಿಸ್ತೀವಿ. ಅದ್ರ ಜೊತೆಗೆ ಹ್ಯೂಮನ್ ರೈಟ್ಸ್ ಮಾನವ ಹಕ್ಕುಗಳ ಆಯೋಗ ಆಗಿರ್ತಕ್ಕಂಥ ಇಲ್ಲಿ ಡಿಡಕ್ಷನ್ ಆಗಿ ಎಲ್ಲ 9 ದಿನ ಇವರಿಗೆ ಮತ್ತು ಅವ್ರ 5 ಜನಕ್ಕೆ ಮತ್ತು ಚೈಲ್ಡ್ ಮಗನ್ನ ಯಾರು ಕೃಷ್ಣ ಅಂತ ಇದ್ದಾನೆ ಅವನ್ನ ಬೆದರಿಸಿ ಆ ಕಂಪ್ಲೇಂಟ್ ಬರ್ಸಿರ್ತಕ್ಕಂಥದ್ದು. ಆ ಟೈಮಲ್ಲಿ ಈಗ ಅವನಿಗೆ 19 ವರ್ಷ, ಕಂಪ್ಲೇಂಟ್ ಬರ್ಸ್ಕೊಳ್ಳೋ ಟೈಮಲ್ಲಿ ಆತನಿಗೆ 15 ವರ್ಷ. ಆ ಮಕ್ಕಳನ್ನು ಕೂಡ ಬಿಡದಾನೆ ಹೆದರಿಸಿ ಸುಳ್ಳು ಕಂಪ್ಲೇಂಟ್ನ ಹೇಳಿ ಬರ್ಸಿದ್ದಾರೆ. ಹಾಗೂ ಕೂಡ ನಾವು ಎಲ್ಲ ಆಯೋಗಕ್ಕೂ ಮಹಿಳಾ ಕಲ್ಯಾಣ ಇಲಾಖೆಗೂ ಕೂಡ ನಾವು ಅದನ್ನು ದೂರ ಸಲ್ಲಿಸ್ತೀವಿ. ಈ ಪ್ರಕರಣವನ್ನು ನೋಡಿದಾಗ ಇವಾಗ ಕಾಮನ್ ಪೀಪಲ್ಗೂ ಅರ್ಥ ಆಗುತ್ತೆ ಸರ್, ಒಂದು ಅವೇರ್ನೆಸ್ ಬರುತ್ತೆ. ಒಬ್ಬ ಪೊಲೀಸ್ ಬಂದ ತಕ್ಷಣ ಖಾಲಿ ಪೇಪರ್ಗೆ ಸೈನ್ ಹಾಕಬಾರ್ದು, ಏನು ಬರೆದಿದ್ರೆ ಓದ್ಕೊಳ್ಬೇಕು. ಈ ಥರದೊಂದು ಅವೇರ್ನೆಸ್ ಪಬ್ಲಿಕ್ಕಿಗೆ ಬರ್ತಾ ಇದೆ ಅಂತ ಅನಿಸುತ್ತಲ್ಲ, ಇಲ್ಲ ಪಬ್ಲಿಕ್ ಅವೇರ್ ಆಗಬೇಕಂತ ಹೇಳ್ತೀರಾ? ಅವ್ರು ಎಷ್ಟೇ ಪ್ರಭಾವ ಇರಲಿ, ಅವ್ರು ಏನೇ ಬಲಪ್ರಯೋಗ ಮಾಡಿದ್ರು, ಒಬ್ಬ ಕಾಮನ್ ಪೀಪಲ್ ಅದನ್ನು ಒಂದಷ್ಟು ಕಾಮನ್ ಲಾನ ತಿಳ್ಕೊಬಿಟ್ರೆ ಇವೆಲ್ಲ ಎಡವಟ್ಟು ಆಗೋದಿಲ್ವಾ ಅಂತೇಳಿ. ಖಂಡಿತ ಅದು ತಿಳ್ಕೊಳ್ಳೇಬೇಕು ಅವರು. ಎಲ್ಲ ಸಾಮಾನ್ಯ ಜನರು ಕಾನೂನು ಅಂತ ಹೇಳಿದ್ರೆ ವಾಟ್ ಇಸ್ ಲಾ ಅಂತ ಹೇಳಿದ್ರೆ ನಥಿಂಗ್ ಬಟ್ ಎ ಕಾಮನ್ ಸೆನ್ಸ್ ಅಂತ ಹೇಳ್ತೀವಿ ಸರ್ ನಾವು. ನಥಿಂಗ್ ಬಟ್ ಎ ಕಾಮನ್ ಸೆನ್ಸ್. ಸಣ್ಣವಾಗಿ ವಿಚಾರ ತಿಳ್ಕೊಂಡಿರಬೇಕು. ಪ್ರಶ್ನೆ ಮಾಡೋ ಅದಕ್ಕೆ ಕೇಳೋಂಥ ಅಭ್ಯಾಸನ ಪ್ರಶ್ನೆ ಮೂಡಿಸ್ಕೊಳ್ಬೇಕು ಜನಗಳು, ಸಾರ್ವಜನಿಕರು ಯಾವತ್ತೇ ಆಗಲಿ, ಯಾರೇ ಆಗಲಿ ಸರ್. ಅದೇ ಆ ಪ್ರಶ್ನೆ ಕಾನೂನುಬದ್ಧವಾಗಿರಬೇಕು ಮತ್ತು ಆ ಸಮಯಕ್ಕೆ ಪರಿಹಾರ ಇರಬೇಕು, ಪರಿಹಾರ ಕೇಳೋಂಥರ ಆಗಿರಬೇಕು. ಹಾಗಾಗಿ ಸುಮ್ಮನೆ ಯಾರೋ ಪ್ರಶ್ನೆ ಕೇಳ್ಕೊಂಡು ಅನಾವಶ್ಯಕವಾಗಿ ವ್ಯವಸ್ಥೆಯನ್ನು ಹಾಳು ಮಾಡ್ತಕ್ಕಂಥ ಆಗಬಾರ್ದು. ನೈತಿಕತೆಯಿಂದ ಕಾನೂನುಬದ್ಧವಾಗಿ ಪ್ರಶ್ನೆ ಕೇಳ್ತಕ್ಕ ವ್ಯವಸ್ಥೆ ಮಾಡ್ಕೋಬೇಕು. ಈಗ ವಿಚಾರಣೆಯ ಹೆಸರಿನಲ್ಲಿ ಇನ್ವೆಸ್ಟಿಗೇಷನ್ ಆಫೀಸರು ಯಾವ ವ್ಯಕ್ತಿಗಳನ್ನು ಕೂಡ ಅವರ ಕುಟುಂಬಕ್ಕೆ ಇನ್ಫಾರ್ಮ್ ಮಾಡ್ದೇ ಠಾಣೆಗೆ ತೆಗೆದುಕೊಂಡು ಹೋಗಿ ಬಲಪ್ರಯೋಗ ಮಾಡಿ ಇದನ್ನೆಲ್ಲ ಮಾಡಲಿಕ್ಕೆ ಅವಕಾಶ ಇದೆ ಸರ್? ಖಂಡಿತ ಇದೆ. ಸಂವಿಧಾನ ಆರ್ಟಿಕಲ್ 21 ಫಂಡಮೆಂಟಲ್ಸ್ ಏನಿದ್ರೆ ಇದೆ, ಅದು ವೈಲೇಷನ್ ಆಗುತ್ತೆ ಸರ್. ಫಂಡಮೆಂಟಲ್ ರೈಟ್ಸ್ ಏನಿದೆ ವೈಲೇಷನ್ ಆಗುತ್ತೆ ಖಂಡಿತ. ಇಲ್ಲಿಗಲ್ ಡಿಟೆಕ್ಷನ್ ಆಗಿರ್ಬೋತಕ್ಕಂಥದ್ದು, ಅದನ್ನು ಹಲ್ಲೆ ಮಾಡ್ತಕ್ಕಂಥಾಗಿರ್ಬೋದು, ಇವೆಲ್ಲವೂ ಕೂಡ ಸಂವಿಧಾನದ ಅನುಚ್ಛೇದ 21ರ ಉಲ್ಲಂಘನೆ ಆಗುತ್ತೆ. ಇದು ಹಲವಾರು ಪ್ರಕರಣಗಳಲ್ಲಿ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಟ್ಟಿದೆ, ಪೊಲೀಸರಿಗೆ ನಿರ್ದೇಶನ ಕೊಟ್ಟಿದೆ, ಸರ್ಕಾರ ನಿರ್ದೇಶನ ಕೊಟ್ಟಿದೆ, ಕೊಡ್ತಾನೆ ಇದೆ, ಇವಳು ಕೂಡ ಕೊಡ್ತಾ ಇದೆ. ಸ್ಟೇಟ್ ಆಫ್ ಬಿಹಾರ್ ವರ್ಸಸ್ ಪ್ರಕರಣ ಹೆಸರು ನೆನಪರ್ತಾಯಿಲ್ಲ. ಆ ಪ್ರಕರಣದಲ್ಲಿ ಕೂಡ ಪೊಲೀಸರು ಏನೇನು ಮಾಡಬೇಕು ಅನ್ನೋ ಬಗ್ಗೆ ಸರ್ಕ್ಯುಲರೇ ಕೊಟ್ಟಿದೆ ಸುಪ್ರೀಂ ಕೋರ್ಟ್. ಈ ಥರ ಮಾಡಬೇಕು. ಹೌದು ಸರ್. ತುಂಬ ಪ್ರಕರಣ ಕೊಟ್ಟಿದೆ, ಲ್ಯಾಂಡ್ ಮಾರ್ಕ್ ತುಂಬ ಇದೆ ಸರ್ ಆ ಪ್ರಕರಣ. ಪಿರಿಯಾಪಟ್ಟಣದಲ್ಲಿ ಸುರೇಶ್ ಅನ್ನೋ ವ್ಯಕ್ತಿಯ ಹೆಸರು ಇರ್ತಕ್ಕಂಥ ಮತ್ತೊಂದು 5 ಜನರ ತಂಡವನ್ನು ತೆಗೆದುಕೊಬಂದು ಅವ್ರಿಗೆ ಅರೇಂಜ್ ಮಾಡಿ ಹೆದರಿಸಿ, ಈ ಒಂದು ಪ್ರಕರಣದಲ್ಲಿ ನಿಮ್ಮನ್ನೇ ಕೊಲೆಗಾರರಾಗಿ ಮಾಡ್ತೀವಿ, ಈ ಒಂದು ಸುರೇಶನ ವಿಚಾರದಲ್ಲಿ ನೀವು ಸಾಕ್ಷಿಗಳಾಗಬೇಕು ಅಂತೇಳಿ ಬೆದರಿಸಿದ್ರು ಅಂತೇಳಿ. ಖಂಡಿತ ಸರ್. ಶರತ್ತು, ಜೀವನ್ ಇಲ್ಲಿ ಸಾಕ್ಷಿದಾರಿದ್ದಾರೆ, ಅವರೆಲ್ಲ ಸಾಕ್ಷಿದಾರಿದ್ದಾರೆ ಖಂಡಿತ. ಅವ್ರ ಶರತ್ ಸರ್, ಹರೀಶ ಸನ್ ಆಫ್ ಲೇಟ್ ರಾಜು, ಶರತ್ ಸನ್ ಆಫ್ ಲೇಟ್ ರಾಜು, ಜೀವನ್, ಹೌದು ಸರ್, ಎಲ್ಲ ಹಳ್ಳಿ ಅಲ್ಲೇ ಪಕ್ಕದಲ್ಲೇ ಊರು ಸರ್.
ಜೀವನ್ ಸನ್ ಆಫ್ ಮುತ್ತು, ಸುರೇಶ ಸನ್ ಆಫ್ ರಾಜು, ಇಷ್ಟು ಜನ ಸರ್. ಇಷ್ಟು ಜನನ ಕರ್ಕೊಂಡು ಕೂಡ ಹಾಕೊಂಡಿದ್ರು 2 ದಿನ. ಹೌದು ಸರ್, ಖಂಡಿತ ಇದೆ. ಅವ್ರ ಬಾಯಲ್ಲೇ ಬಂದಿರೋ ವಿಚಾರ. ಖಂಡಿತ ಆಲ್ರೆಡಿ ಹೇಳಿದ್ದಾರೆ. ಇನ್ನಿಬ್ಬರು ಮುಂಚೆ ಹೇಳೋದಿದೆ. ಖಂಡಿತ ಅವ್ರನ್ನ ಕರ್ಕೊಂಡ್ಬಂದು ಹೇಳಿಸೋ. ಟೋಟಲ್ ಈ ಪ್ರಕರಣದಲ್ಲಿ ಎಷ್ಟು ಸಾಕ್ಷಿಗಳನ್ನು ಕ್ರಿಯೇಟ್ ಮಾಡಿದ್ದಾರೆ ಸರ್? ಸರ್, ಈ ಪ್ರಕರಣದಲ್ಲಿ ಟೋಟಲಾಗಿ ಪೊಲೀಸ್ನವ್ರು ಸೇರಿದಾಗೆ 55 ಜನ ಇದ್ದಾರೆ ಸರ್. 55 ಜನದಲ್ಲಿ ಇವರ 6 ಜನ ಪೊಲೀಸ್ ಅಧಿಕಾರಿಗಳಿದ್ದಾರೆ ಸರ್. ಇದರಲ್ಲಿ ಮೊದಲನೇದಾಗಿ ಶಿವಪ್ಪ PC ಇವ್ರು ಬಂದು ಮಲ್ಲಿಗೆ ಅವರು ಕಾಣೆಯಾದಾಗೆ ಪ್ರಕರಣ ಕುಶನಗರದಲ್ಲಿ ದಾಖಲಾತಿ ಮಾಡ್ಕೊಂಡ ವ್ಯಕ್ತಿಯಾಗಿರ್ತಾರೆ. ಕುಶನಗರದಲ್ಲಿ ಇವರು ಶ್ರೀಮತಿ ಹರ್ಷವತಿ HA WPC ಇವರು ಪ್ರಕರಣ ಮಲ್ಲಿಗೆ ವಿಚಾರದ ಸಂಬಂಧ ಪ್ರಕರಣ ದಾಖಲಾತಿ ಮಾಡಿಕೊಂಡು ವಿಟ್ನೆಸ್ ಹೇಳ್ತಾರೆ. ಅದ್ರ ಜೊತೆಗೆ ಕುಮಾರ್ ASI ಇವರು ಬೆಟ್ಟಪುರ ಪೊಲೀಸ್ ಸ್ಟೇಷನ್ ಇವರು UDR FIR ದಾಖಲೆ ಮಾಡೋ ಬಗ್ಗೆ ನುಡಿತಾರೆ. ಇವ್ರು ಹೇಳ್ತಾರೆ. ಸೋಮಶೇಖರ ASI ಇವರು UDR ಪ್ರಕರಣವನ್ನು UDR ಪ್ರಕರಣ ಹಣ ತನಿಖೆ ಕೈಗೊಂಡ್ರಲ್ಲ, ಅವ್ರು ಹೇಳ್ತಾರೆ. ಜಿತೇಂದ್ರ ಕುಮಾರ್ ASP ಇವರು IAS ಅಧಿಕಾರಿ IPS ಅಧಿಕಾರಿ ಅಂತ ಕಾಣುತ್ತೆ. ಇಲ್ಲ, ಈಗ IPS ಅಧಿಕಾರಿ ಅವಾಗ ಪ್ರೊಫೆಷನ್ ಇದ್ದರು. ಇವರು UDR ಪ್ರಕರಣವನ್ನು ತನಿಖೆ ಮಾಡಿದಂಥ ವ್ಯಕ್ತಿ. ಇವರು ಮೊದಲನೇ ದಿನ ಇದು IPS ಅಧಿಕಾರಿ. ಅದೇ ಪ್ರಕಾಶ್ ಎತ್ತಿಮನಿ ಅಂತ ಇರ್ತಾರೆ. ಇವರು ಆರೋಪಿ ಅರೆಸ್ಟ್ ಮಾಡಿದವರು ಇವರು ಪ್ರಕಾಶ್ ಎತ್ತಿಮನಿ. ಆಮೇಲೆ ಇವರೇ ಕರ್ಕೊಂಡು ಹೋಗೋದು, ಆರೋಪಿತ ಜಾಗ ತೋರಿಸ್ತಾನೆ ಅಂತ ಕರ್ಕೊಂಡು ಹೋಗೋದು ಇವರೇ. ಪ್ರಕಾಶ್ ಎತ್ತಿಮನಿ ಸ್ವಾಟಿ ಕರ್ಕೊಂಡು ಪಂಚನಾಮ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಹೌದು, ಅವ್ರ ಪ್ರಕಾರ ಇವನೇ ಕರ್ಕೊಂಡು ಹೋದ ಅಂತ ಹೇಳ್ತಾರೆ. ಯಾರು ಕೊಲೆ ಮಾಡಿದೆ ಅಂತ ಹೇಳ್ತಾರೆ, ಕರ್ಕೊಂಡು ಅಂತ ಹೇಳ್ತಾರೆ. ಮತ್ತು ಮಹೇಶ್ ಕುಮಾರ್ BK ಇವರು ಅವನ ಮೇಲೆ 302 ಮತ್ತು 201 ಮತ್ತು 498A ಮಾಡಿದಾಗಂತ ಒಂದು ಹೇಳ್ತಾರೆ. ಮತ್ತು ಅಂತಿಮವಾಗಿ ಪ್ರಕಾಶ್ BG ಇವರು ಹೀರೋ, ಈ ನಾಯಕನಾಗಿ ಸದ್ಯಕ್ಕೆ ಖಳನಾಯಕ. ನಿಮ್ಮ ಪ್ರಕಾರ ಖಳನಾಯಕನೇ ಇರ್ಬೋದು ಖಂಡಿತ. ಅವರು ಈ ಅಂತಿಮ ಚಾರ್ಜ್ ಶೀಟ್ ಆಗ್ತಕ್ಕಂಥ ಮಲ್ಲಿಗೆ ಮತ್ತು ಸುರೇಶ್ ಒಂದು ಕ್ರೈಮ್ ಮಿಸ್ಟ್ರಿ ಮೂವಿಯ ಒರಿಜಿನಲ್ ಖಳನಾಯಕ ಪ್ರಕಾಶ್. ಹೌದು ಸರ್, ಖಂಡಿತ ಇವರೇ ಸರ್. ಹಾಗೆ ಸತ್ತ ಮಲ್ಲಿಗೆ ಪ್ರಕಾಶ್ BG ಸತ್ತ ಮಲ್ಲಿಗೆ ಮೆಲ್ಲಗೆ ಎದ್ದು ಬಂದಳು ಮೆಲ್ಲಗೆ ಅಂತ ಸ್ಟೋರಿನ ಫಿಲಮೇ ಮಾಡ್ಬೋದು ತಾವು. ನಾನು ನರೇಶನ್ ನೋಡ್ತಾ ಇದ್ದೆ ಸರ್. ಈ ಸ್ಟೋರಿಲಿ ಇದೇ ಪ್ರಕಾಶ್ ಅವರು ಬೆಟ್ಟಪುರ ಸ್ಟೇಷನಲ್ಲಿ ಇದ್ದಾಗ ಮಲ್ಲಿಗೆ ಕೊಲೆ ಮಾಡಿದ್ದು ಸುರೇಶ್ ಅಂತೇಳಿ ಜೀವಂತವಾಗಿರೋ ಮಲ್ಲಿಗೆಯನ್ನು ಸಾಯಿಸಿ ಯಾವುದೋ ಸ್ಕ್ರೀಟಲ್ಲಿ ತಂದು ಚಾರ್ಜ್ ಶೀಟ್ ಹಾಕಿ ಶಿಕ್ಷೆ ಕೊಡಿಸ್ತಾರೆ. ಇದೇ ವ್ಯಕ್ತಿ ಕುಶಾಲನಗರ ಆಸುಪಾಸಿನಲ್ಲಿ ರೂರಲ್ನಲ್ಲಿ ಸರ್ಕಲ್ ಇನ್ಸ್ಪೆಕ್ಟರ್ ಕೆಲಸ ಮಾಡಬೇಕಾದ್ರೆ ಮಲ್ಲಿಗೆ ಅಲ್ಲೇ ಜೀವಂತವಾಗಿ ಪ್ರತ್ಯಕ್ಷ ಆಗ್ತಾಳೆ. ಇದು ಕರ್ಮ ಅನ್ನೋದು ಎಲ್ಲಿಗೆ ಹೇಳ್ಕೊಂಡು ಬಂತು ಅಂತ ಸರ್? ಖಂಡಿತ ಸರ್, ನಾನು ತಮಗೆ ಆ ವಿಚಾರ ಆಗಲಿ ಹಿಂದೆ ಒಂದ್ಸಲ ಹೇಳಿದ್ದೇನೋ. ಯಾವಾಗ ಮಲ್ಲಿಗೆ ಸಿಗ್ತಾಳೆ ಗೊತ್ತಾ, ಮಾರನೇ ಬೆಳಿಗ್ಗೆ ನಾನು ಹೋಗ್ತೀನಿ 6 ಗಂಟೆ ಹೊರಟಿ 7:45 ನಾನು ಆ್ಯಕ್ಚುಲಿ ಕುಶಾಲನಗರ ಪೊಲೀಸ್ ಸ್ಟೇಷನ್ ಇರ್ತೀನಿ ಸರ್. ಮುಂದೆ 3 ಜನ ಸಿಬ್ಬಂದಿ ಇರ್ತಾರೆ. 3 ಜನ ಸಿಬ್ಬಂದಿಗೆ ಯಾರು ಮಲ್ಲಿಗೆ ಬಂದಿಲ್ಲ ಅಂತ ಹೇಳ್ತಾರೆ. ಆಶ್ಚರ್ಯ. ನಾನು ಕಕ್ಷಿದಾರನ ಕರ್ಕೊಬರ್ತೀನಿ. ಇಲ್ಲ ಸರ್, ಮಡಿಕೇರಿ ಪೊಲೀಸಿಂದ ಬಿಟ್ಟು ಕೊಟ್ಟರು, ಕುಶಾಲನಗರ ಪೊಲೀಸರು ಕರ್ಕೊಂಡು ಬಂದರು ಜೀಪಲ್ಲಿ, ನಾವು ನೋಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಡೀ ಪ್ರಕರಣದಲ್ಲಿ ಟ್ವಿಸ್ಟ್ ಅಲ್ಲೇ ಸಿಕ್ಕಿತ್ತು ಸರ್ ನನಗೆ ಆಶ್ಚರ್ಯ. ಆ ಟೈಮಲ್ಲಿ ಸ್ಟೇಷನಿಂದ ಕುಶಾಲನಗರ ರೂರಲ್ ಸ್ಟೇಷನ್ನಲ್ಲಿ ಇದೇ ಪ್ರಕಾಶ್ ಟೌನಲ್ಲಿದ್ದಾರೆ. ಅಂದರೆ ಇನ್ಫ್ಲುಯೆನ್ಸ್ ಅಕ್ಕಪಕ್ಕ ಇನ್ಫಾರ್ಮೇಷನ್ ಇರಲ್ವ ಸರ್? ಜೀವನೇ ಹೋಗ್ತಾ ಇದೆ, ನಾಳೆ ನಾನು ಜೈಲಿಗೆ ಹೋಗ್ತೀನಿ ಅಂದಾಗ ಒಂದು ಆಪ್ಷನ್ ತೊಗೊಳ್ಬೋದಿತ್ತಲ್ವ ಅಂತ. ಆ ಕಾರಣಕ್ಕೆ ನಿಮ್ಮನ್ನೇ ಅಮರ್ಸಿದ್ರ ಅಂತ. ಯಾಕಂದರೆ ಮಡಿಕೇರಿ ಸ್ಟೇಷನಿಂದ ಕುಶಾಲನಗರ ರೂರಲ್ ಸ್ಟೇಷನ್ಗೆ ಜೀವಂತವಾಗಿ ಸಿಕ್ಕಿರ್ತಕ್ಕಂಥ ಮಲ್ಲಿಗೆಯನ್ನು ರಿಸೀವ್ ಮಾಡ್ಕೊಬಂದಿರ್ತಕ್ಕಂಥವ್ರೆ ರೂರಲ್ ಸ್ಟೇಷನ್ನವರು. ನೀವು ಪ್ರಶ್ನೆ ಮಾಡಿದಾಗ ಮಲ್ಲಿಗೆ ಗೊತ್ತಿಲ್ಲ ಅಂತ ಹೇಳ್ತಾರೆ. ಅಂದರೆ ಕೊನೆ ಕ್ಷಣದಲ್ಲೂ ಪ್ರಯತ್ನ ನಡೆದಿತ್ತಾ ಈ ಸಾಕ್ಷಿಯನ್ನು ನಾಶ ಮಾಡ್ತಕ್ಕಂಥ ವಿಚಾರದಲ್ಲಿ? ಖಂಡಿತ ನನಗೆ ಅದೇ ಆತಂಕ ಕಾಡ್ತಾ ಇತ್ತು. ನಾನು ಯಾರಿಗೆ ಫೋನ್ ಮಾಡಿದ್ರು, ಯಾರು ಸಿಬ್ಬಂದಿಗಳಿಗೆ ಗೊತ್ತಿಲ್ಲ, ಯಾರು ಮಾಡ್ತಾಯಿಲ್ಲ. ಕೊನೆಗೆ 10:30 ನನಗೆ ತುಂಬ ಆತಂಕ ಸ್ಟಾರ್ಟ್ ಆಯಿತು. ಎಲ್ಲಿ ಈಕೆನ ಅಪ್ಸ್ಕ್ಯಾಂಡ್ ಮಾಡಿಸ್ಬಿಡ್ತಾರೋ, ಹೆಚ್ಚು ಕಡೆ ಮಾಡ್ಬಿಡ್ತಾರೋ ಈಕೆನ ಅಂತ ನನಗೆ ಹೆದರಿಕೆ ಆಗೇನಾಯಿತು. ತಕ್ಷಣ ನಾನು ನ್ಯಾಯಾಲಯದಲ್ಲಿ ಮುಂಗಡ ಕೋರಿ ಅಡ್ವಾನ್ಸ್ಮೆಂಟ್ ಕೋರಿ ಅರ್ಜಿ ಹಾಕಿಸ್ದೆ ಈ ಕಡೆ. ಜೊತೆಗೆ ನಾನೇನು ಮಾಡಿದೆ, ಅಲ್ಲಿ ಕೆಲವು ಮಾಧ್ಯಮ ಕೋರ್ಟ್ಗೆ ನೀವು ಒಂದಷ್ಟು ಪೊಲೀಸರ ಜೊತೆ ಆಕೆ ಹೋಗ್ತಿರ್ತಕ್ಕಂಥ ಫೋಟೋ ಪಿಕ್ನೇನು ಕೊಟ್ಟಿರಂತೆ ಅಂತ. ಹೌದು, ನನ್ನ ವಕೀಲರ ಮೂಲಕ ಆಕೆ ಹೋಟೆಲ್ ಇದ್ದಕ್ಕಂಥ ನನ್ನ ಕಕ್ಷಿದಾರರು ಏನು ಫ್ರೆಂಡ್ಸ್ ಸುರೇಶನ ವಿಡಿಯೋ ಮಾಡಿದ್ರು, ಅದನ್ನು ಕಳಿಸ್ಕೊಟ್ಟು ನ್ಯಾಯಾಲಯ ಗಮನ ತೊಗೊಂಡು ಮುಂದೆ. ನ್ಯಾಯಾಲಯ ಅಷ್ಟರೊಳಗಾಗಲಿ 12 ಗಂಟೆ ಫೈಲ್ ಬಂದಿರಲಿಲ್ಲ. ಆ್ಯಕ್ಚುಲಿ 12 ಗಂಟೆ 12:30 ನಂತರ ನ್ಯಾಯಾಲಯ ಅದನ್ನು CA ಪ್ರಕರಣವನ್ನು ಗಂಭೀರವಾಗಿ ತೊಗೊಂಡು ತಕ್ಷಣ ಬೆಟ್ಟದಪುರಂ ಪೊಲೀಸ್ ಫೋನ್ ಮಾಡ್ತು. ತಕ್ಷಣ ಫೋನ್ ಮಾಡಿ ಆಕೆ ಮಡಿಕೇರಿಯಲ್ಲಿದ್ದಾಳೆ, ಯಾವುದೇ ತಡ ಮಾಡದೆ ನೀವು ಇವತ್ತೇ ಹೋಗಿ ಕರ್ಕೊಂಬರ್ಬೇಕು. ರಾತ್ರಿ 8 ಅಲ್ಲ 9 ಗಂಟೆ ಆಗಲಿ ನಾನು ಇಲ್ಲಿರ್ತೀನಿ, ನಾನು ಮುಂದೆ ಕರ್ಕೊಬರ್ಬೇಕು. ಅಷ್ಟೊಳಗಾಗಲೇ ಏನಾಗಿತ್ತು, ಅಲ್ಲಿ ನನಗೆ ಮಾಧ್ಯಮದವ್ರ ಮುಂದೆ ಹೇಳ್ತಾ ಇರ್ಬೇಕಾದ್ರೆ ಯಾರೂ ನನಗೆ ಉತ್ತರ ಕೊಟ್ಟಿರಲಿಲ್ಲ. ಕೊನೆಗೆ ಯಾರೊಬ್ಬರು ಅಲ್ಲಿ SP ಅವ್ರ ನಂಬರ್ ಕೊಟ್ಟರು. ಪಾಪ ಒಳ್ಳೆ SP ನನಗೆ ಅವಳು ಸ್ಪಂದಿಸಿದ್ರು. ಅವ್ರಿಗೆ ವಿಚಾರ ಹೇಳಿದಾಗ್ತದೆ ಕೊಡಗು SP ಅವ್ರಿಗೆ. ಅವರು ತಕ್ಷಣ ಸ್ಪಂದಿಸಿ ಆಗ ನನಗೆ ಅಲ್ಲಿನ CP ಅವರು ಫೋನ್ ಮಾಡ್ತಾರೆ. ವಕೀಲರೇ, ಯಾಕೆ ಎಲ್ರಿಗೂ ಫೋನ್ ಮಾಡ್ತೀನಿ, ನಾವು ಬರ್ತಾಯಿದ್ದೀವಿ, ಮಡಿಕೇರಿಲಿದ್ದೀವಿ, ಆಕೆನಾಗ 164 ಸ್ಟೇಟ್ಮೆಂಟ್ ಕೊಡಿಸ್ಬೇಕು ನಾವು ಅಂತ ಆಗ ಹೇಳ್ತಾರೆ. ಆಕೆನ ಮಧ್ಯರಾತ್ರಿಯಿಂದ ಬೇರೆ ಕಡೆ ಇಟ್ಟಿದ್ರು. ಅವತ್ತೇ 164 ಸ್ಟೇಟ್ಮೆಂಟ್ ಕೊಟ್ಟು ಕರ್ಕೊಂಬರ್ಬೋದಿತ್ತು. ಯಾಕಂದರೆ ಮಡಿಕೇರಿ ಪೊಲೀಸ್ನವರು ರಾತ್ರಿ 10 ಗಂಟೆಗೆ ಆಕೆ ಹ್ಯಾಂಡ್ ಓವರ್ ಮಾಡಿದ ಸಂದರ್ಭದಲ್ಲಿ ಕುಶಾಲನಗರ ಕೊಟ್ಟರೆ ತಕ್ಷಣ ಇದು ಈ ಪ್ರಕರಣದ ಹಿನ್ನೆಲೆ ಗೊತ್ತಿತ್ತು ಅವರಿಗೆ.
ತಕ್ಷಣ ಅವರು ಒಂದು ಸ್ವಿಚ್ ತಗೊಂಡು ತಕ್ಷಣ ಜಡ್ಜ್ಮೆಂಟ್ ತರಬೇಕಾಗಿತ್ತು. ಅವರು ಮಾರನೇ ಬೆಳಿಗ್ಗೆ 1 ಗಂಟೆ ಆದರೂ ನಾನು SP ಫೋನ್ ಮಾಡಿ ಇಲ್ಲಿ ನ್ಯಾಯಾಲಯದ ಆದೇಶ ಬರೋ ತನಕ ಕಾದಿದ್ದಾರೆ ಅಂತ ಹೇಳಿದ್ರೆ ಅದು ಹೊನ್ನಾರ ಇತ್ತು. ಬಹುಶಃ ಸ್ವಲ್ಪ ನೀವೇನಾದರೂ ಎಡವಟ್ ಮಾಡಿದರೆ, ಸ್ವಲ್ಪ ಯಾಮಾರಿದರೆ ಆಕೆನ ಇನ್ನೊಂದು ಹತ್ಯೆ ಮಾಡೋಕ್ಕೂ ಅವಕಾಶ ಇತ್ತು, ಅಥವಾ ಲೈಫಲ್ಲಿ ಇವಳು ಬರಲೇಬಾರ್ದು ಅನ್ನೋದೊಂದು 2 ಅಜೆಂಡಾ ಅಂತೂ ಯಾರು ತಪ್ಪು ಮಾಡಿದ್ರು ಪೊಲೀಸ್ ಆಫೀಸರ್ ಅವರು ಪ್ರಯತ್ನ ಮಾಡಿದ್ದಾರೆ. ಇರ್ಬೋದು ಸರ್, ಖಂಡಿತ ನನಗೆ ಅದೇ ಅನುಮಾನ ಇದೆ. ಖಂಡಿತ ಮಾಡಿರ್ತಾರೆ ನನಗೆ ಇದೆ ಸರ್. ಯಾಕಂದರೆ ನನಗೆ ಕುಶಾಲನಗರ ಪೊಲೀಸ್ ಸ್ಟೇಷನ್ ಒಬ್ಬ ಪೊಲೀಸ್ ಸಿಬ್ಬಂದಿ ಕೂಡ ಆಕೆ ಬಗ್ಗೆ ಗೊತ್ತಿಲ್ಲ ಅಂದರೆ ನಂಗೆ ಆಶ್ಚರ್ಯ ಆಯ್ತು ಸರ್. ಅಲ್ಲಿ ಹೆಡ್ ಕಾನ್ಸ್ಟೇಬಲ್ ಬಂದರು, ಲೇಡಿ ಇನ್ಸ್ಪೆಕ್ಟರ್ ಬಂದರು, ಯಾರು ಕೂಡ ಪ್ರಕರಣ ಬಗ್ಗೆ ಗೊತ್ತಿಲ್ಲ. ಹಾಗಾದರೆ ಆ ಮಧ್ಯರಾತ್ರಿ ಗಂಟೆ ಆಕೆ ಎಲ್ಲಿದ್ದು ಸರ್? ಅದು ನೀವು ಮಡಿಕೇರಿ ಸ್ಟೇಷನ್ನವರು ಹ್ಯಾಂಡ್ ಓವರ್ ಕೊಟ್ಟ ಮೇಲೆ ಕುಶಾಲನಗರ ರೂರಲ್ ಸ್ಟೇಷನ್ನವ್ರಿಗೆ ಆ ಒಂದು ಟೈಮಿಂಗ್ಸ್ನಲ್ಲಿ ಮಲ್ಲಿಗೆ ಎಲ್ಲಿ ಇಟ್ಟಿಲ್ಲ ಆ ವಿಚಾರವನ್ನು ಆಕೆ ಹೇಳಿಕೆ ಕೊಟ್ಟಾಗ ಹೇಳ್ತು, ಅಲ್ಲಿ ಮಹಿಳಾ ಸಾಂತ್ವನ ಕೇಂದ್ರಕ್ಕೆ ಇದ್ದೆ ಅಂತ ಆಕೆ ಹೇಳಿಕೆ ಕೊಟ್ಟಿದ್ದಾಳೆ. ಮಹಿಳಾ ಸಾಂತ್ವನ ಕೇಂದ್ರ ಇದ್ದರೂ ಅಥವಾ ಬೇರೆ ಸ್ಟೇಷನ್ ಇದ್ದು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಗೊತ್ತು. ಯಾಕಂದರೆ ಕುಶಾಲನಗರದಲ್ಲಿ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಮಾಹಿತಿ ಇರಲಿಲ್ಲ. ಅದು ಎಷ್ಟು ಮಟ್ಟಿಗೆ ಸತ್ಯ ಆಕೆ ಇದ್ದು ಎಲ್ಲಿದ್ದರೂ ನಂಗೆ ಗೊತ್ತಿಲ್ಲ. ಅದು ನಂಗೆ ಆತಂಕ ಇದ್ದು ನಿಜ. ನಾನು ಅಲ್ಲಿ 10 ಗಂಟೆಗೆ ನಂಗೆ ಗೊತ್ತಾಯಿತು BG ಪ್ರಕಾಶು ಕುಶಾಲನಗರದಲ್ಲಿ ಇದ್ದಾನೆ ಗೊತ್ತಾಯಿತು. ಆಗ ನಾನು ಆಕ್ಟಿವ್ ಆದೆ. ಯಾಕಂದರೆ ಐವೋನೇ ಇದ್ದಾನೆ ಅಂದಮೇಲೆ ಅವ್ನು ಬಿಡ್ತಾನೆ, ಅವನು ತಲೆ ಹೋಗುತ್ತೆ ಆಕೆ. ಅವನಿಗೆ ಮಾಹಿತಿ ಇದೆ, ಇನ್ವೆಸ್ಟಿಗೇಷನ್ ಮಾಹಿತಿ ಇದೆ, ಇಲ್ಲಿದ್ದಾರೆ ವಿಷಯ ಗೊತ್ತಾಗಿರುತ್ತೆ ಅವ್ರಿಗೆ ಆಲ್ರೆಡಿ. ಹಾಗಾಗಿ ನಾನು ತಕ್ಷಣ ನ್ಯಾಯಾಲಯದ ಮೊರೆ ಹೋದೆ. ನ್ಯಾಯಾಲಯ ಭಾಳ ಗಂಭೀರವಾಗಿ ತೊಗೊಂಡು ಹೇಳ್ತು. ಅದು ನನಗೆ ಉತ್ತಮ ಆಯಿತು. ಮನೆಗೆ ಅಲ್ಲಿ SP ಕೂಡ ಸ್ಪಂದಿಸಿದ್ರು ನನಗೆ. ಹಾಗಾಗಿ ನನಗೆ ಆಕೆಯನ್ನು ಕರ್ಕೊಬರ್ಲಿಕ್ಕೆ ಅವಕಾಶ ಆಯಿತು. ಸರ್, ಅಂದರೆ ಇದು ಕರ್ಮ ಇಸ್ ಬ್ಯಾಕ್. ಮನುಷ್ಯ ಏನೇ ಮಾಡಿದ್ರು ನಾವೀಗ ಮಾಡಿದ್ರೆ ನಮ್ಮ ಮಕ್ಳ ಕಾಲಕ್ಕೆ ಅಂತ ಹೇಳ್ತಾಯಿದ್ರು. ಈಗ ಅಪ್ಡೇಟ್ ಆಗಿದೆ, ಆಧುನಿಕ ಪ್ರಪಂಚದಲ್ಲಿದ್ದೀವಿ. ನಾವೀಗ ಏನು ಮಾಡ್ತೀವಿ ಕರ್ಮ ಅನ್ನೋದು ನಮ್ಮ ಜೊತೆಲೇ ಬರುತ್ತೆ ಅನ್ನೋದಕ್ಕೆ ಇನ್ವೆಸ್ಟಿಗೇಷನ್ ಪ್ರಕಾಶೇ ಸಾಕ್ಷಿ ಆಗ್ತಾರೆ, ಜ್ವಲಂತ ಸಾಕ್ಷಿ ಆಗ್ತಾರೆ. ಬೆಟ್ಟದಪುರ ಸ್ಟೇಷನಲ್ಲಿ ಮರ್ಡರ್ ಆಗಿದ್ದಾಳೆ ಅನ್ನೋ ಒಂದು ಮಲ್ಲಿಗೆ ಇಲ್ಲಿರ್ತಾನೆ. ನಂತರ ಅಲ್ಲಿ ಸರ್ಕಲ್ ಆದಾಗ ಅದೇ ಕುಶಾಲನಗರದಲ್ಲಿ ಆಕೆಯನ್ನು ಜೀವಂತವಾಗಿ ನೋಡ್ತಕ್ಕಂಥ ಪರಿಸ್ಥಿತಿ ಎದುರಾಗುತ್ತೆ ಅನ್ನೋದಾದರೆ ಖಂಡಿತ ಸರ್. ಕರ್ಮ ಆಲ್ವೇಸ್ ಕರ್ಮ ಸರ್. ನಾವೆಲ್ಲ ಈ ಭಾರತದ ಮಣ್ಣಲ್ಲಿ ಹುಟ್ಟಿರೋದೇ ಪುಣ್ಯ. ನಮಗೆಲ್ಲ ಇದೆಲ್ಲ ನಮ್ಮ ಹಿರಿಯರು ತುಂಬ ತಿಳಿದಿರ್ತಕ್ಕಂಥ ವ್ಯಕ್ತಿಗಳು, ಅವರೆಲ್ಲ ಹೇಳಿದಾರಲ್ಲ, ಕರ್ಮ ಯಾವತ್ತೂ ನಮ್ಮನ್ನು ಬಿಡಲ್ಲ ಅಂತೇಳಿ. ಯಾವಾಗಲೂ ನಮ್ಮ ಬೆನ್ನಂದೇ ಇರುತ್ತೆ, ಯಾವಾಗಲೂ ಅದು ಬಂದಿದೆ. ಈಗ ಆ ಕರ್ಮವನ್ನು ಅನುಭವಿಸಲೇಬೇಕು. ಸರ್, ಅಂದರೆ ಇದೇನು ಸರ್ ಇಷ್ಟು ಫೈಲ್ಸ್ಗಳು ಸರ್ ನೀವು ರೆಫರ್ ಮಾಡಿರ್ತಕ್ಕಂಥದ್ದು? ಅಂದರೆ ಈ ಮಲ್ಲಿಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ತುಂಬ ಡಾಕ್ಯುಮೆಂಟ್ಗಳೆಲ್ಲ ಕಲೆ ಹಾಕಿದ್ದಾರೆ. ಕೊಡಿ ಸರ್, ನಾನು ಏನು ಹೇಳುತ್ತೆ ಅದು ಓದ್ಬಿಡಿ ಸರ್ ಪ್ಲೀಸ್. ಅಪ್ಲಿಕೇಶನ್ ಫ್ರಮ್ ದಿ ಫಿಮರ್ ಬೋನ್ ಸೆಂಟ್ ಇನ್ ಐಟಮ್ ನಂಬರ್ 1 were not sufficient for DNA ಪ್ರೊಫೈಲ್ ಎಕ್ಸಾಮಿನೇಷನ್ ಅಂತ ಬರ್ತದೆ ಸರ್. ಅಂದರೆ ಈ ಮೆಡಿಕಲ್ ಭಾಷೆಯಲ್ಲಿ ನಾಟ್ ಸಫಿಷಿಯೆಂಟ್ ಅಂದರೆ ಸಾಲ್ತಾ ಇಲ್ಲ ಅಂತ ಅರ್ಥ ನೀವು ಹೇಳ್ಕೊಬೋದು. ಅದು ಸಾಲ್ತಾ ಇಲ್ಲ, ಅದು ಆಗೋದಿಲ್ಲ ಅಂತ ಹೇಳಿ. ನೆಕ್ಸ್ಟ್ ಸರ್, DNA ಪ್ರೊಫೈಲ್ ರಿಸಲ್ಟ್ ಆಫ್ ಗೌರಿ ಆಫ್ ಲೆಟ್ ರಾಮ ಸ್ಯಾಂಪಲ್ ಬ್ಲಡ್ ಸೆಂಟ್ ಇನ್ ಐಟಮ್ ನಂಬರ್ 2 ಈಸ್ ಶೋ ಇನ್ ದಿ ಎನ್ಕ್ಲೋಸ್ಡ್ ಟೇಬಲ್ಸ್ ಆಸ್ ಅನೆಕ್ಷರ್ 1 ಅಂತ. ಅಂದರೆ ಆಕೆ DNA ಪ್ರೊಫೈಲ್ ಕಳಿಸ್ಕೊಟ್ಟಿದ್ರಲ್ಲ, ಅದು ಮ್ಯಾಚ್ ಆಗೋಲ್ಲ ಅಂತಲೇ ಕೊಟ್ಟಿರ್ತಕ್ಕಂಥದ್ದು. ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಮಲ್ಲಿಗೆ ಅವರ ತಾಯಿ ಬ್ಲಡ್ಡು ಮತ್ತು ಅಲ್ಲಿರ್ತಕ್ಕಂಥ ಸ್ಕಿಲಿಟಲ್ಗೆ ಮ್ಯಾಚ್ ಮಾಡಿದಾಗ ಇದು ಸಂಬಂಧಿಕರಲ್ಲ. DNA ರಿಪೋರ್ಟ್ ಕ್ಲಿಯರ್ ಕಟ್ಟಾಗಿ ಹೇಳುತ್ತೆ. ಹಂಗಿದ್ರೆ ಹೆಂಗೆ ಶಿಕ್ಷೆ ಆಯಿತು ಅಂತ ಸರ್? ಶಿಕ್ಷೆ ಅಲ್ಲ ಸರ್, ಅದು ನಾವು ಆರೋಪಿಯಿಂದ ಹಾಕಿದ್ದಾರೆ. ಅವನ ಆರೋಪಿಗೆ ಬೇಲ್ ಕೊಡ್ಸೋರಿಲ್ಲ ಪಾಪ. ಇವತ್ತು ಹಣ ಇದ್ದವ್ರು ಬೇಲ್ ತಗೋತಾರೆ ಬೇಗ, ಹಣ ಇಲ್ದವ್ರು ಏನು ಮಾಡ್ತಾರೆ ಮುಗಿದ್ರು ಅವರು. ಅದೇ ಇವರು ಟ್ರೈಬ್ಸ್ ಆದ್ರಿಂದ ಹಣ ಇಲ್ಲ ಸರ್, ಹಾಗೆ ಅಂಥವರೇ ಟಾರ್ಗೆಟ್ ಹಾಕೊಂಡಿದ್ದಾರೆ. ಸ್ಟೋರಿ ನೋಡಿದಾಗ, ನಿಮ್ಮಂಥ ವಕೀಲರು ನೋಡಿದಾಗ ಬಡವರುಗಳು ಒಂದು ಆಶಾಭಾವನೆಯನ್ನು ಇಟ್ಕೋಬೋದಾ ಸರ್? ನನ್ನ ಹತ್ರ ದುಡ್ಡು ಇಲ್ಲದೆ ಇದ್ರೂ ಪರವಾಗಿಲ್ಲ, ಒಂದಷ್ಟು ಪಾಂಡು ಪೂಜಾರಿ ಅಂತ ವಕೀಲರುಗಳು ಈ ಸಮಾಜದಲ್ಲಿದ್ದಾರೆ, ಕಷ್ಟ ಅಂತ ಹೋದಾಗ ಒಂದು ಜಸ್ಟಿಸ್ ಕೊಡ್ತಾರೆ ಅನ್ನೋ ಒಂದು ಕಾನ್ಫಿಡೆನ್ಸನ್ನಾದರೂ ಕಾಮನ್ ಪೀಪಲ್ ಬಿಲ್ಡ್ ಮಾಡ್ಕೋಬೋದಾ ನಿಮ್ಮ ಮುಖಾಂತರ? ಖಂಡಿತ ಸರ್. ನನ್ನ ಮುಖಾಂತರ ಅಂತಲ್ಲ, ಮಾಧ್ಯಮದ ನಿಮ್ಮಂಥವ್ರ ಮುಖಾಂತರನೂ ನಂಬಿಕೆ ಇಟ್ಕೋಬೋದು. ನಂಬಿಕೆ ಕಳ್ಕೊಬಾರ್ದು ಮನುಷ್ಯ ಯಾವತ್ತು. ಆಶಾಭಾವನೆಯೇ ಬದುಕಬೇಕು. ಯಾಕಂದರೆ ನಾಳೆ ಅನ್ನೋದು ಯಾರಿಗೆ ಗೊತ್ತಿರೋದಿಲ್ಲ ಸರ್. ನಾಳೆ ಯಾವ ಬದಲಾವಣೆ ಆಗೋದು ಗೊತ್ತಿರಲಿಲ್ಲ. ಎಲ್ಲ ರಂಗಗಳಲ್ಲೂ ಕೂಡ ವ್ಯಕ್ತಿಗಳಿರ್ತಾರೆ. ಈಗ ತಾವು ಪ್ರಚಾರ ಪಡಿಸ್ತಾ ಇದ್ದೀವಿ, ಇದನ್ನು ಸತ್ಯ ಹೊರತಂದು ತೋರಿಸ್ತಾ ಇದ್ದೀರಿ, ನಿಮ್ಮೇಲೆ ಕೂಡ ನಂಬಿಕೆ ಇದೆ, ತೋರಿಸ್ತಾ ಇದ್ದೀರಾ, ನಿಮ್ಮೇಲೆ ಕೂಡ ನಂಬಿಕೆ ಇದೆ. ಹಾಗೆ ಎಲ್ಲರೂ ನಂಬಿಕೆ ಇರಬೇಕು ಸರ್. ನಂಬಿಕೆನೇ ಜೀವನ ಸರ್, ಅಷ್ಟೇ. ನಂಬಿಕೆ ಇಲ್ಲದ್ರೆ ಜೀವನ ಆಗೋದಿಲ್ಲ. ಅನುಮಾನದಿಂದ ಯಾರು ಮಾಡೋಕ್ಕಾಗಲ್ಲ. ಅಲ್ಟಿಮೇಟ್ಲಿ 17ನೇ ತಾರೀಕು ಏನು ಸರ್ ಔಟ್ಪುಟ್ಟು? ಖಂಡಿತ ನೋಡಿ ಸರ್, ನೀವೇ ಗೊತ್ತಾಗುತ್ತೆ ಔಟ್ಪುಟ್ಟು. ಅವತ್ತು ಸಂಪೂರ್ಣ ಇದಕ್ಕೊಂದು ಮುಕ್ತಿ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಗೌರವಯುತವಾಗಿ ನನ್ನ ಕಕ್ಷಿದಾರ ನ್ಯಾಯಾಲಯದಿಂದ ಬಿಡುಗಡೆ ಆಗ್ತಾನೆ, ಖಂಡಿತ ಹೆಮ್ಮೆಯಿಂದ ಬರ್ತಾನೆ. ಆ ಹೆಮ್ಮೆಯಲ್ಲಿ ನಾವು ಭಾಗಿಯಾಗಿರ್ತೀವಿ, ಆ ಸಂತೋಷ ಹಂಚ್ಕೊಳ್ತೀವಿ. ಆ ಜೊತೆಗೆ ಎಲ್ಲ ಸಾರ್ವಜನಿಕರು ಎಲ್ಲರೂ ಕೂಡ ಖುಷಿಯಾಗಿರ್ತಾರೆ. ಒಬ್ಬ ವ್ಯಕ್ತಿಗೆ ಕಾಮನ್ ಪೀಪಲ್ ಟೈಪ್ ಸಿಕ್ತು ಅಂದರೆ ಖಂಡಿತ ಆಗ್ತೈತೆ. ಅವತ್ತು ಆ ಹೆಮ್ಮೆಯಿಂದ ಬರ್ತೀವಿ. ಆ ಹೆಮ್ಮೆಗೆ ಎಷ್ಟು ಮಟ್ಟಿಗೆ ಸಂತೋಷ ಇರುತ್ತೆ ನೀವು ಅವತ್ತು ನಿಮ್ಮನ್ನು ಕಣ್ಣಾರೆ ನೋಡ್ಬೋದು. ಆ ಕ್ಷಣ ನಿಮಗೆ ತುಂಬ ಎಕ್ಸೈಟ್ಮೆಂಟ್ ಎಲ್ಲಿದ್ದೀರಾ? ನಾನೊಬ್ಬ ವಕೀಲನಾಗಿ ವಕೀಲ ವೃತ್ತಿಯಲ್ಲಿ ಇದ್ಕೊಂಡು ನನ್ನ ಪ್ರೊಫೆಷನಲ್ ಎಥಿಕ್ಸ್ಗೆ ಒಂದು ಜಸ್ಟಿಸ್ ನಾನು ಕೊಟ್ಟೆ ದಿಸ್ ಪರ್ಟಿಕ್ಯುಲರಿ ಈ ಒಂದು ಕೇಸ್ನಲ್ಲಿ ಅನ್ನೋ ಒಂದು ಆತ್ಮತೃಪ್ತಿ ಇರುತ್ತೆ. ಖಂಡಿತ ಸರ್, ಇಷ್ಟು ಸಂತೋಷ ಇದೆ ಸರ್, ಆತ್ಮತೃಪ್ತಿ ಇದೆ ನನಗೆ. ಮನಸ್ಸಲ್ಲಿ ಆ ಸಂತೋಷ ಹೇಳೋಕ್ಕಾಗೋದಿಲ್ಲ. ಜೊತೆಗೆ ಭವಿಷ್ಯದಲ್ಲಿ ಬರ್ತಕ್ಕಂಥ ವಕೀಲರಾಗಿರ್ಬೋದು, ನಮ್ಮ ವೃತ್ತಿ ಯಾರ ವೃತ್ತಿ ಆಗಿರ್ಬೋದು ಅಂತ ಪ್ರಾಮಾಣಿಕತೆ ಪ್ರಯತ್ನ ಇದೆಯಲ್ಲ ಸರ್, ಫಲ ಕೊಡುತ್ತೆ ಅಂತ. ಎಲ್ಲ ಪ್ರಾಮಾಣಿಕ ಪ್ರಯತ್ನಗಳು ಫಲ ಕೊಡುತ್ತೆ, ತಡವಾಗ್ಬೋದು ಫಲ ಕೊಡುತ್ತೆ ಅಂತ ಇದೆ ಸರ್, ಅಷ್ಟೇ. ಥ್ಯಾಂಕ್ ಯು.
ಇದು ಮಾನವೀಯ ಸಂದೇಶದ ಜನವಾಹಿನಿ.